ದಯಮಾಡಿ ಕೂತ್ಕೊಳ್ಳಿ. ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ, ನಿಂತಿರ್ತಕ್ಕಂಥ ಆ ದೂರದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ದಯಮಾಡಿ ಬಂದು ಸಭಾಂಗಣದಲ್ಲಿ ತಾವು ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನೀಯವಾಗಿ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಬಂಧುಗಳೇ, ಶ್ರೀ 23ರಲ್ಲಿ ಪ್ರಾರಂಭವಾದಂಥ ಈ ತಾಂತ್ರಿಕ ಮಹಾವಿದ್ಯಾಲಯ 50 ವರ್ಷಗಳ ಸೇವಾಪಥವನ್ನು ಕ್ರಮಿಸಿದೆ. ಇಂದಿಲ್ಲಿ ಅದರ ಸ್ಮರಣಾರ್ಥವಾಗಿ ಈ ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬೆಳಗಿನ ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ, ಅತ್ಯಂತ ಪರಿಣಾಮಕಾರಿಯಾಗಿ, ಶ್ಲಾಘನೀಯವಾಗಿ ನಡೆದದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರ. ಇದೀಗ ಈ ಸಂಸ್ಥೆ ಇಷ್ಟೊಂದು ಸೇವೆ ಮಾಡುವುದಕ್ಕೆ 50 ವರ್ಷಗಳ ಈ ದೀರ್ಘ ಅವಧಿಯಲ್ಲಿ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದಂಥ, ಸಹಾಯ ಮಾಡಿದಂಥ ಎಲ್ಲ ಮಹನೀಯರನ್ನು, ಶ್ರೀ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರನ್ನು, ಉದ್ಯೋಗಸ್ಥ ಬಂಧುಗಳನ್ನು, ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಮಹನೀಯರನ್ನು, ತಾಂತ್ರಿಕ ವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥ ಮಹನೀಯರನ್ನು, ಅವರೆಲ್ಲರ ಉಪಕಾರವನ್ನು ಸ್ಮರಣೆ ಮಾಡುವಂತಹ ಸಮಾರಂಭ ಇದು ಬಂಧುಗಳೇ. ಈ ಸಮಾರಂಭವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ, ಪರಮಪೂಜ್ಯರ ಅಪ್ಪಣೆಯೊಂದಿಗೆ, ಮುಖ್ಯ ಅತಿಥಿಗಳ ಅನುಮತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವುದಕ್ಕೆ ಸಂತೋಷವಾಗ್ತಾ ಇದೆ. ಬಂಧುಗಳೇ, ಬೆಳಗಿನ ಕಾರ್ಯಕ್ರಮವನ್ನು ತಾವು ನೋಡಿದಿರಿ. ಎಷ್ಟೊಂದು ಸುಂದರವಾಗಿ ಕಾರ್ಯಕ್ರಮ ಮೂಡಿ ಬಂತು. ಅದರಲ್ಲಿಯೂ ಕೂಡ ಮಾಜಿ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂರವರು ಮಾಡಿದಂಥ ಆ ಒಂದು ಅತ್ಯಂತ ಉದ್ಬೋಧಕವಾದಂಥ ಭಾಷಣ, ಅದು ಭಾಷಣ ಅಲ್ಲ ಅಂದ ಬಂಧುಗಳೇ, ಅದೊಂದು ಸುಂದರವಾದ ಮಹಾಕಾವ್ಯವಾಗಿ ಮೂಡಿ ಬಂತು. ಹಾಗೆಯೇ ನ್ಯಾಯಮೂರ್ತಿಗಳಾದಂಥ ವೆಂಕಟಾಚಲಯ್ಯನವರು ಮಾಡಿದಂಥದ್ದು ಕೂಡ ಒಂದು ಸುಂದರವಾದ ಕಾದಂಬರಿಯಾಗಿ ರೂಪಿತವಾಯಿತು. ಏನು ಅದ್ಭುತವಾದಂಥ ಕಾರ್ಯಕ್ರಮ! ಈ ಸಂಸ್ಥೆಗೆ ಒಪ್ಪುವಂತಹ ಕಾರ್ಯಕ್ರಮವನ್ನು ಬೆಳಗಿನ ತಾವೆಲ್ಲರೂ ಕೂಡ ನಡೆಸಿಕೊಟ್ಟದಕ್ಕೋಸ್ಕರ ಮೊಟ್ಟ ಮೊದಲನೆಯಾಗಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದೀಗ ಈ ಅಧಿವೇಶನದ ಕಾರ್ಯಕ್ರಮವನ್ನು, ಇದು ಉಪಕಾರ ಸ್ಮರಣೆಯ ಸಮಾರಂಭ. ನಾವು ಎಷ್ಟು ಜನ್ಮದಲ್ಲಿ ಎಷ್ಟು ಜನರಿಗೆ ಋಣಿಗಳಾಗಿರ್ತೀವಿ. ರಾಷ್ಟ್ರಕವಿ ಶಿವರೂಪನವರು ಒಂದು ಒಳ್ಳೆಯ ಮಾತು ಹೇಳ್ತಾರೆ ಬಂಧುಗಳೇ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ಋಣಿಯ ನಾವು, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯ. ನಿಜ, ಎಷ್ಟು ಜನರಿಗೆ ಎಷ್ಟು ವಿಧದಲ್ಲಿ ನಾವು ಋಣಿಗಳಾಗಿದ್ದೇವೆ. ಎಷ್ಟು ಜನರ ಆ ಒಂದು ಸಹಕಾರದೊಂದಿಗೆ, ಉದಾರ ಮನಸ್ಸಿನೊಂದಿಗೆ ಇಂತಹ ಒಂದು ದೊಡ್ಡ ವಿದ್ಯಾಸಂಸ್ಥೆ ಇಡೀ ರಾಷ್ಟ್ರಕ್ಕಲ್ಲ, ಇಡೀ ವಿಶ್ವಕ್ಕೆ ತನ್ನ ಸೇವೆಯ ಆ ಜ್ಯೋತಿಯ ಬೆಳಕನ್ನು ಕೊಡುತ್ತಾ ಬಂದಿದೆ. ಅಂತಹ ಆ ಒಂದು ಸುವರ್ಣ ಸಮಾರಂಭದ ಈ ಸಂದರ್ಭದಲ್ಲಿ ಈ ಉಪಕಾರ ಸ್ಮರಣೆಯ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯೊಂದಿಗೆ ಬಂಧುಗಳೇ, ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥವರು ಕುಮಾರಿ ಅಕ್ಷತಾ ಭಾಸ್ಕರ್ ಮತ್ತು ಕುಮಾರಿ ಸಿರಿಗೌರಿ ಅವರಿಂದ. ದಯಮಾಡಿ ಸಹಕರಿಸಿ. गाइए गणपति जगवंदन, गाइए गणपति जगवंदन,
शङ्कर शुभ नभवाणि नन्दन गायिये गणपति जगवन्दन सिद्ध सदन गजवदन विनायक सिद्ध सदन गजवदन विनायक कृपा सिन्धु सुन्दर सबलायक मोदक प्रिय मुद मंगलदात गायिये गणपति जगवन्दन गायिये गणपति जगवन्दन विद्यावारिधि बुद्धिविदाता विद्यावारिधि बुद्धिविदाता मांगक तुलसी दासकर ज्योति बसहि राम सिय मानस मोरे गायिये गणपति जगवन्दन गायिये गणपति जगवन्दन शङ्कर शुभ नभवाणि नन्दन गायिये गणपति जगवन्दन गायिये गणपति जगवन्दन ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಸಭೆಗೆ ಸಂಚಲನವನ್ನು ನೀಡಿರ್ತಕ್ಕಂಥ ಕುಮಾರಿಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ಈ ಸಮಾರಂಭಕ್ಕೆ ದಯಮಾಡಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳನ್ನು ಎಲ್ಲ ಗಣ್ಯಮಾನ್ಯರನ್ನು ಎಲ್ಲ ಉದಾರ ಮನಸ್ಕರನ್ನು ತಮ್ಮನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಸಿದ್ಧಗಂಗಾ ವಿದ್ಯಾಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಕೆ ನಂಜುಂಡಪ್ಪನವರು. ಇಂದಿನ ಸುವರ್ಣ ಮಹೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮಪೂಜ್ಯ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಲ್ಲಿ ಮತ್ತು ಕಿರಿಯ ಶ್ರೀಗಳವರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿ, ನಮ್ಮ ನಾಡಿನ ಉಚ್ಚ ನ್ಯಾಯಾಲಯದ ಘನತೆವೆತ್ತ ಮುಖ್ಯ ನ್ಯಾಯಾಧೀಶರಾಗಿ ಶ್ರೀ ಡಾಕ್ಟರ್ ವಿ ಎಸ್ ಮಳಿಮಠರವರೇ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಚ್ ಮಹೇಶಪ್ಪರವರೇ ಹಾಗೂ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಹಿತೈಷಿಗಳೇ, ಸಿದ್ಧಗಂಗಾ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಸಾರ್ಥಕವಾದಂಥ 50 ವರ್ಷಗಳ ಸೇವೆಯ ಸುವರ್ಣ ಮಹೋತ್ಸವ ಸಮಾರಂಭದ 2ನೇ ಅಧಿವೇಶನಕ್ಕೆ ಎಲ್ಲರನ್ನೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸುವರ್ಣ ಮಹೋತ್ಸವವು ಒಂದು ಸಂಸ್ಥೆಯ ಜೀವಿತದಲ್ಲಿ ಮಹತ್ವಪೂರ್ಣವಾದ ಮೈಲಿಗಲ್ಲಾಗಿರ್ತದೆ. ಸಂಸ್ಥೆಯ ಸಮಾಜಪರವಾದ ಹಾಗೂ ಸಮಾಜ ಪೋಷಕವಾದ ಸಾಧನೆಗಳನ್ನ ದಾಖಲಿಸ್ತಕ್ಕಂಥ ಒಂದು ಹೆಮ್ಮೆಯ ಸಂದರ್ಭ ಆಗಿರ್ತದೆ ಇದು. ಹಾಗೆಯೇ ಇದು ಅತ್ಯಂತ ಸಂತೋಷಕರವಾದ ಸಮಾರಂಭ ಹೇಗೆಯೋ ಹಾಗೆಯೇ ಸಂಸ್ಥೆ ರೂಪುಗೊಳ್ಳಲು ಕಾರಣೀಭೂತರಾದಂಥ ಚೇತನ ಶಕ್ತಿ, ನಿಸ್ವಾರ್ಥ ವ್ಯಕ್ತಿ ರೂಪದ ಶಕ್ತಿಗಳು ಮತ್ತು ಸಂಸ್ಥೆಯ ದೀರ್ಘಾವಧಿಯ ಬೆಳವಣಿಗೆಯಲ್ಲಿ 50 ವರ್ಷ ಬೆಳವಣಿಗೆಯಲ್ಲಿ ಅನೇಕ ಸರಿ ಪ್ರೋತ್ಸಾಹಕರವಾದಂಥ ಅಥವಾ ಪ್ರತಿಕೂಲಕರವಾದಂಥ ವಾತಾವರಣ ಇರ್ತದೆ. ಅಂಥ ಸಮಯದಲ್ಲೂ ಸಹ ಸಂಸ್ಥೆಯ ಮೂಲೋದ್ದೇಶಗಳಿಗೆ ಚ್ಯುತಿ ಬರದಂತೆ ನಡೆಸಿರ್ತಕ್ಕಂಥ ಆ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ಇಲ್ಲಿ ಉದ್ಯೋಗಿಗಳು, ಆ ವ್ಯಕ್ತಿಗಳ ಸೇವೆಯ ಸ್ಮರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಮಹತ್ವವಾದಂಥ ಕರ್ತವ್ಯ ಆಗಿರ್ತದೆ ಸುವರ್ಣ ಮಹೋತ್ಸವದಲ್ಲಿ. ನಮ್ಮ ವಿದ್ಯಾಸಂಸ್ಥೆಯ ರೂಪಗೊಂಡಿರ್ತಕ್ಕಂಥ ಇದಕ್ಕೆ ಶಿಲ್ಪಿಗಳಾದಂಥ ಕೊಡುಗೈ ದಾನಿಗಳು
ಹಾಗೂ ದಕ್ಷವಾದಂಥ ಆಡಳಿತ ಮಂಡಳಿ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಸದಸ್ಯ ಮಂಡಳಿ ಮತ್ತು ವಿವಿಧ ಸ್ಥಾನಗಳಲ್ಲಿ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಸಮರ್ಪಣಾಭಾವದ ಉದ್ಯೋಗಿಗಳು, ಕಾರ್ಯಕರ್ತರುಗಳು ಎಲ್ಲರಿಗೂ ಕೂಡ ಅವರ ಸೇವೆಯನ್ನು ಸ್ಮರಿಸುವ ಮತ್ತು ಗೌರವಿಸುವ ಕಾರ್ಯಕ್ರಮ ಇದಾಗಿರುತ್ತದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಒಪ್ಪಿ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಈ ಸಂಸ್ಥೆಯ ದ್ರಷ್ಟಾರರು, ವಿಷನರಿ ಹಾಗೂ ಸ್ಥಾಪಕಾಧ್ಯಕ್ಷರು ಆಗಿರುವ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ನಮ್ಮ ಸಂಸ್ಥೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲದೆ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಅಡಿಯಲ್ಲಿರ್ತಕ್ಕಂಥ 125 ಸಂಸ್ಥೆಗಳು ಕೂಡ ಮಾತೃಭೂತವಾದಂಥ, ಮಾತೃ ಸದೃಶವಾದಂಥ ಸಿದ್ಧಗಂಗಾ ಮಠ ಅದರ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ವಿನಂತಿಯ ಮೇರೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸುವರ್ಣ ಮಹೋತ್ಸವ ಭವನದ ಉದ್ಘಾಟನೆ ಮಾಡಲಿರುವ ನ್ಯಾಯಶಾಸ್ತ್ರವನ್ನೇ ಉಸಿರಾಗಿ ಹೊಂದಿರತಕ್ಕಂಥ ಕುಟುಂಬದ ಘನತೆವೆತ್ತ ಮುಖ್ಯ ನ್ಯಾಯಾಧೀಶರಾದಂಥ ಡಾಕ್ಟರ್ ವಿ.ಎಸ್. ಮಳಿಮಠ್ರ ಮಹನೀಯರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ವಿದ್ಯಾಶಾಲೆ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇದರ ಎಲ್ಲ ಚಟುವಟಿಕೆಗಳಿಗೂ ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಇದೆ. ಅದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ. ಅದರ ಉಪಕುಲಪತಿಗಳಾದಂಥ ಡಾಕ್ಟರ್ ಎಚ್. ಮಹೇಶಪ್ಪನವರು ತಮಗೆಲ್ಲರಿಗೂ ತಿಳಿದಿದೆ, ಅಲ್ಪ ಕಾಲದಲ್ಲಿಯೇ ನೂತನ ತಾಂತ್ರಿಕ ಆವಿಷ್ಕಾರಗಳ ಸಂಯೋಜನೆ ಮುಖಾಂತರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಮುಖವಾದ ಸ್ಥಾನವನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿಕೊಡಲು ವಿನಂತಿಸುತ್ತಾ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರುತ್ತೇನೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವ ಸಂಸ್ಥೆಯ ರೂಪಶಿಲ್ಪಿಗಳಾದಂಥ ದಾನಿಗಳು ಮತ್ತು ಕುಟುಂಬದವರು, ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಸದಸ್ಯ ಮಂಡಳಿ, ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಎಲ್ಲ ಕಾರ್ಯಕರ್ತರುಗಳಿಗೆ ಆದರಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರುತ್ತೇನೆ. ಹಾಗೂ ನಮ್ಮ ಸಮಸ್ತ ಅಭಿಮಾನಿಗಳಿಗೂ ಹಿತೈಷಿಗಳಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯಪಡಿಸ್ತೇನೆ. ಸ್ವಾಗತದ ನುಡಿಗಳನ್ನಾಡಿ ತಮ್ಮೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದಂಥ ಸನ್ಮಾನ್ಯ ಶ್ರೀ ನಂಜುಂಡಪ್ಪನವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಸಂಸ್ಥೆ ಹಮ್ಮಿಕೊಂಡಿದೆ. ದಿನದಿಂದ ದಿನಕ್ಕೆ ಈ ಒಂದು ವಿಶಾಲವಾದ ಮೈದಾನದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಬೇರೆ ಬೇರೆ ಭವನಗಳು ನಿರ್ಮಾಣವಾಗ್ತಾ ಇದ್ದಾವೆ. ಈ ಸುವರ್ಣ ಮಹೋತ್ಸವದ ಸ್ಮರಣೆಗಾಗಿಯೇ ಒಂದು ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಆ ಸುವರ್ಣ ಮಹೋತ್ಸವದ ಭವನದ ಉದ್ಘಾಟನೆ ಮತ್ತು ಉದ್ಘಾಟನಾ ಭಾಷಣವನ್ನು ನಮಗೆ ನೀಡಬೇಕು ಅಂತ ನಾನು ಜಸ್ಟಿಸ್ ಡಾಕ್ಟರ್ ವಿ.ಎಸ್. ಮಳಿಮಠ್ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಕರ್ನಾಟಕ ಮತ್ತು ಕೇರಳ ರಾಜ್ಯ ಹೈಕೋರ್ಟಿನ ಹಿರಿಯರನ್ನು ಆಹ್ವಾನಿಸ್ತಾ ಇದ್ದೀನಿ, ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಬಂಧುಗಳೇ, ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳುವುದಕ್ಕೆ ಇಷ್ಟವಾಗ್ತದೆ. 1900 ಶ್ರೀಮಠದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರ ಶತಮಾನೋತ್ಸವ ಸಂದರ್ಭದಲ್ಲಿ ಅವರು ಮಾಡಿದಂಥ ಸೇವೆ ಚಿರಸ್ಮರಣೀಯವಾಗಿರ್ತಕ್ಕಂಥ ಸೇವೆ. 3 ತಿಂಗಳ ಪರ್ಯಂತ ನಿರಂತರವಾಗಿ ಮಠದೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಪೂಜ್ಯ ಮಹಾಸ್ವಾಮೀಜಿಯವರ ಆ ಒಂದು ಶತಮಾನೋತ್ಸವ ಅತ್ಯಂತ ಅದ್ಭುತವಾಗಿ ಸ್ಮರಣೆಯಲ್ಲಿ ಉಳಿದು ಬರುವಂತೆ ಮಾಡುವುದಕ್ಕೆ ಕಾರಣರಾದಂಥವರು, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆ ಮಹನೀಯರು ಈಗ ಈ ಸುವರ್ಣ ಮಹೋತ್ಸವ ಭವನದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಕೂಡ ನೀಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಜಸ್ಟಿಸ್ ಡಾಕ್ಟರ್ ವಿ.ಎಸ್. ಮಳಿಮಠ್ರವರನ್ನು ನಾನು ವಿನಂತಿಸುತ್ತಾ ಇದ್ದೇನೆ. ಡಾಕ್ಟರ್ ವಿ.ಎಸ್. ಮಳಿಮಠ್ ಅವರು.
पूज्य श्री श्री सिद्धलिंग स्वामी जी, डॉक्टर महेशप्पा, वाइस चांसलर, विश्वेश्वरैया टेक्नोलॉजिकल यूनिवर्सिटी, the director, principal, faculty, staff, and students of Siddhganga Institute of Technology, distinguished invitees, distinguished benefactors, ladies and gentlemen. I have indeed great pride and great joy to come to this sacred place to inaugurate the Golden Jubilee Bhavan of this prestigious institution. It is to signify as a milestone in the life of this prestigious institution that Golden Jubilee Bhavan has been constructed, to remind us of all the efforts that have gone through, all the sacrifices that have been made, all the contributions that have been made, and to remember with gratitude everyone who has contributed in one way or the other for the great achievement of this institution, that this Bhavan has been constructed to pay tribute to one and all. In the morning, there was an inauguration of the Golden Jubilee by no less a person than Abul Kalam Ji, for the President of India. And if I may say so, he is one of the fondest devotees of our Swamiji. The pride and the affection with which he looks upon our Swamiji is unbelievable. In one of the functions, he came here. On the plane, he wrote a poem and praising the Swamiji's qualities and achievements, and sent a message as he was flying that it should be translated into Kannada and it should be sung. I was surprised how it can happen, but it did happen, because that is the miracle of Swamiji. And it was translated and it was sung, and it is still rings in my memory till this day. And almost half a dozen functions I have attended where Abul Kalam Ji participated, and every one of the functions he referred with great reverence to Swamiji's contribution and his greatness. And he is an international figure. He is not only a president of India, he is an international figure, and Swamiji is very close, very to his heart, and that speaks volumes about the morning deliberations which were inaugurated by him. I don't think we could have any better person than him to inaugurate this prestigious function. And another celebrity, the Chief Justice of India, known for his integrity and character and contribution, my friend Justice Venkatachalaya, presided over the function. That shows what importance these great dignitaries of India have attached to the contribution made this institution. That indeed is a tribute, is the greatest tribute that one institution and any institution can earn for the work it has done. 50 years of dedicated service. And it has been possible
because of the munificent donation of land made, munificent donation of money made and materials given by so many people. And the dedicated staff, the dedicated teaching staff and the faculty is unbelievable cohesion, unbelievable dedication that we found in this institution. I came in contact with Dr. Channabasappa, and I can tell you what amount of dedication and what amount of hard work he puts in, and that is very contagious. Just as bad things are contagious, good things are also contagious. That is the reason why this institution has very unique features, and everyone who has come here to serve has served with dedication, with competence. I salute each and every one of them who have contributed to build this institution and make it as one of the prestigious institutions in India. It is not easy, particularly in the field of engineering and technology, to achieve great heights. But in small place like Tumkur, to have an institution developed of national importance, I think it's a matter of great tribute to everyone who has toiled here for this institution. And at the same time, I must salute everyone who has donated land, who has donated money, who have donated their service and served this institution with great dedication and involvement. But for this type of dedication, this would not have been possible. And I am very happy that we are all here to honor these great benefactors. Gratitude is greatest virtue, and it is in our scriptures that if we are ungrateful, we are not worthy of being called human beings at all. And I have seen many silver jubilees, golden jubilees, diamond jubilees of institutions. For the first time, I am attending a function where the benefactors are remembered, where the benefactors are being honored. That is consistent with our tradition, consistent with our culture, and consistent with our duty and responsibility to salute each and every one has contributed to the development of this institution in various ways, which includes the teachers right up to the Jawan who has done service to this institution. It is said, Sarvajna has said, Gana Vidyavu leso, Manavati Sati leso, Swanubhavigala Kede leso, Yallakku Daniye lesu Sarvajna. That is the height at which Dani is placed by Sarvajna. In another vachana he says, Kottaddu tanage, Bachittaddu pararige, Kottu kettene nebeda, Adu munde kattida butti kanaya Sarvajna. This is only to show that it is a great virtue to give. It's very difficult to make up your mind to give. Even when you are a beggar, many times I have said, I find I don't have a coin. I have only 10 rupee note. I would rather not give him because I don't want to give him 10 rupees, but there is no coin. I don't prefer to give him 10 rupees because I don't have coin, but I would rather keep the coin, 10 rupee note and not give him. That is the smallness. That is the smallness of the mind. And to develop this attitude of giving, donating. I have seen another great donator, my friend Shivalingaya. Donates, and nobody knows what he donates. And very secretly donates. And he finds great satisfaction, great pleasure, and comes and remembers with great gratitude he has lived in this institution and has grown to that extent. How many of us have that feeling that we have to give a portion of what we have received from for whatever we are? We always think, I've done my effort, I've earned it, and it is mine.
we don't realize how many people were really required to be grateful. Einstein has said that every minute we realize that it is a service rendered by thousands and millions that you are standing here. If I am standing here with a mic, which you are here, how many people have toiled to research, and how many people have spent their time and energy to create this instrument to be able to live. How many people have been responsible for producing electricity? I quietly switch on and enjoy the benefit of the light. So thousands and millions of people have contributed to make my life worthwhile, to make my life comfortable. We all owe it to all these great people. That we must have a sense of gratitude to all that is done. We take things for granted. I think I pay the money and the light comes. Just by paying money, nothing comes. How much of dedication is required to be able to produce all these things? And therefore, that is why Sarvajna puts this quality of giving at the highest level. And therefore, we must all go from this hall with one message that these benefactors have taught us: give, donate to create a benefit for the others. And that is the message I think we must all carry in our hearts and give whatever it is, small or big. Let us learn to give and give. This institution has acquired a great reputation for its quality of education. Hats off. I congratulate each and every one of the members of the faculty and each one of them who has contributed to bringing up an institution to this level of excellence. Pursuit of excellence has to be an ideal for everyone. And therefore, in 50 years, you have reached this level of excellence. You must now today commit yourself to much higher level of excellence. It's unfortunate in this big country of ours, which has thousands of institutions like this, not one institution has a standard of international repute. Such a big country, and we don't lack men of brains, but we have not been able to establish even one institution of international reputation. And therefore, I would like to convey that this should be the ideal for this institution to pursue here after the Golden Jubilee, to make this institution an institution of international reputation. It is possible, and I wish all the success with Swamiji's blessings and with dedicated service and with commitment to an ideal, pursuit of that ideal. It is possible, and that is my wish, and that is my benediction. I must say, when I look around, look at this institution, what has been done, what Swamiji has been done, my heart is full. But when I look around in the world, when you look around in the country, and look at the newspapers every day, my heart sinks. There is so much of corruption, so much of immorality. You are listening to stories of rapes, father raping a daughter, the teacher raping a student, the religious preacher raping those who come for religious preaching. And you know, the last pope resigned, and he said one of the main reasons for his resignation from the papal position is that he was not able to control the bishop and the lower clergy to prevent them from sexual
aberrations. He said, I tried my best. I was not been able to put them on the moral path of his own religious culture. If it is one of the greatest religions in India, in the world, the Christianity, and a very well organized religion, and the head of that institution were to say, they have immoral people, men without character, and he is not able to control them. And that is what has happened in our country. We have people at the highest level who are corrupt, highly educated people, all walks of life, and you find indulging in immorality, and everybody looting the nation. And you will look at the whole picture, you find so miserable situation, such an immoral set of people. And our scriptures and all that speak so eloquently about the importance of morality and character. But we are here today, a people who have lost all character. It is said that if wealth is lost, nothing is lost. If health is lost, something is lost. If character is lost, everything is lost. And that is the stage at which we are in this country today. We are characterless people. And therefore everything is lost. If you don't attend to this loss of character in our country, we cannot make any progress at all in any field, and you will neither have peace, nor contentment, nor progress. It is unfortunate that this fall in standards of life, standards of character, you find among the educated. You find among those persons occupying the highest positions, including judges. People who are expected to rule us, govern us, show us the path. You find they are people of immoral character. And therefore, a question mark that comes to our mind, what has all this education done? We have got degrees, we have PhDs, we have doctorates, and all this is done. All the quantum of knowledge possibly that one could acquire, has acquired. But on the question of morality or character, none. And I would like to quote what Swami Vivekananda said long back. Can a student who comes out of the university obtaining a degree or a postgraduate degree be regarded as a truly educated person? The answer to the question depends on what we understand by the expression education. Education does not mean accumulation of information which can be reproduced as and when called upon to do so, or does this expression convey something more? I cannot do better than quoting what Swamiji Vivekananda said. Quote, education is not the amount of information that is put into your brain and runs riot there, undigested all your life. We must have life-building, man-making, character-building assimilation of ideas. The education that does not help the common mass of people to equip themselves for the struggle for life, which does not bring out strength of character, a spirit of philanthropy, and the courage of a lion, is it worth the name? We want that education by which character is formed. We want that education by which character is formed, strength of mind increased, intellect is expanded, and by which one can stand on one's own feet. The end of all education, all training should be man-making. The end and aim of all training is to make the man grow. The training by which the current and expression of will are brought under control and become fruitful is called education. Education is the manifestation of the perfection already in man.
We need this type of value-based education which imparts certain amount of real joy to the life and work. The concept of education is required to be introspected. I would like to call upon all education, whether it is in the field of law, arts, science, engineering, medicine, no matter what field of education is, you have confined your education to imparting technical knowledge and information pumping. You have not thought that it is your responsibility to create men of character. To inculcate character, you don't think it is your responsibility. It is no part of your responsibility. One can say, what is there to learn about character? ಸುಳ್ಳು ಹೇಳಬೇಡ, ಕಳು ಮಾಡಬೇಡ, ಕೊಲೆ ಮಾಡಬೇಡ, ಆದರ ಮಾಡಬೇಡ, ಕಳಬೇಡ, ಕೊಲಬೇಡ, ಹಸಿಯ ನಡೆಯಬೇಡ. ಇದು ಎಲ್ಲರಿಗೂ ಗೊತ್ತಿದೆ. ಏನು ದೊಡ್ಡ ಇದನ್ನು ಕಲಿಯೋದು ಏನಿದೆ? What is there to learn? What is there to teach? One may ask. That is the real question of the matter. It is not just knowing, but internalizing the values. All of us know, if I am asked to give a question paper on character, I will answer all the questions right and get 100 after 100. But when it comes to my acting in life, I may get 0. So what is the difference? It is not mere knowing what it is, but it is practicing or internalizing the values. And that is what has to be inculcated. And that is what our gurus did. All the rajas, they sent their princes to the gurus and the saints in the forest. And there he learned what his duty is, what his responsibility is, not what his rights are, and how to govern these people, and what are the values of character that he should do. And why this is happening? Why educated people with all doctorates are corrupt? Do they not know there is a law of corruption that can send you to jail? Do they not rape is an offense, you can hang him? They all know. They know the law. They know subject. But yet they indulge in all wrong acts. That is where the question of training your mind and internalizing arises. Einstein answers, the great scientist, answered this question. He said, all these values are right values and all that, they are not written in the stars. We know them from centuries. What is there to learn? Our grandfather knew, our father knew, we know, our children know. All these are values. Don't tell a lie, don't be corrupt, don't be immoral. Not all of us know. But still we, knowing this also, we ourselves do this. And the answer given by the scientist Einstein is, we do this under the compulsion of animal instincts. That there is something like an animal instinct in each one of us. It is in me, and it is in you, and it is everybody, including the Swamijis. Because no doubt there is a Darwin's theory that from the animal we have become human. I think that becoming human is not a perfect, we are not perfected. We are hoping to be called human, but I don't think we have really become human. But that is the transition. And that is why he says, these are animal instincts. To grab a food, because I am hungry, I need a food, I will commit theft and take the money and satisfy myself. I have an urge for sex like an animal, I go and have sex with any lady I find. These are animal instincts. And what is education means to tame these animal instincts. It is the taming of the animal instinct that is the key. We know this is wrong, but we know we react. This is an animal instinct. Eating food, hunger is an animal instinct. Having sex is an animal instinct. But to train yourself and confine your sex to your married wife, and confine your food to what you are able to earn in a legitimate way, these are the things which we have got, and we have not learned this. And therefore, it's a question of
inculcating these values. And therefore, there is the Vice Chancellor of the Technical University here. I would like to appeal to him that let us start not restricting our education to information or technology teaching. Along with it, you also consider it your responsibility to inculcate the values. It can be done. You don't have to have a paper on that and a question paper on that. Let me tell you how it can be done. Today you find in the newspaper that Nirbhaya episode, death sentence has been given. The morning paper comes. Let your professor, when he comes to the college class, say, well, have you read this? This is wrong. What is this? He must explain. Well, it may be your own daughter that is raped. It may be your own wife that may be raped. And what is this type of thing? You can tell stories to bring home that message, to touch each one of the students. It doesn't take 5 minutes. Each one of us take every opportunity to inculcate the right values and say how it is wrong and how it affects you yourself. It touches. And therefore, it does not require a great curriculum to be developed, a great books to be written, and 1 period or 10 periods for that. Each and every teacher must consider himself responsible to mold the character of the students before him and tell them what is right and what is wrong in a convincing manner. Time has come, this is a must, otherwise we are going to dogs. And therefore I would like to appeal to all the educationists in the country. We are at the lowest ebb. We have got to come, lift ourselves and become human beings. That is the biggest challenge. And this challenge must begin with the institution of our revered Swamiji. Thank you. ಬಂಧುಗಳೇ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜೀವನ ಸಂದೇಶವನ್ನು ನಮಗೆ ನ್ಯಾಯಮೂರ್ತಿಗಳು ದಯಪಾಲಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ಸಮರ್ಪಿಸುತ್ತಾ, ಇದೀಗ ಆ ಮಹನೀಯರಿಗೆ ಸಂಸ್ಥೆಯ ವತಿಯಿಂದ, ಈ ಸಮಾರಂಭದ ವತಿಯಿಂದ ಸನ್ಮಾನವನ್ನು ನೀಡ್ತಾ ಇದ್ದೀವಿ. ದಯಮಾಡಿ ಹಿರಿಯರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನಿಸ್ತಾ ಇದ್ದೀನಿ. ಸಹಸ್ರಶೀಲ ಬಂಧುಗಳೇ, ಸಮಾರಂಭಕ್ಕೆ ಇದೀಗ ತಾನೇ ಆಗಮಿಸಿದಂಥ ಆತ್ಮೀಯ ಬಂಧುವಾಗಿರ್ತಕ್ಕಂಥ ಶ್ರೀಮಠದ ಅನನ್ಯ ಭಕ್ತರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕಾ ಇಲಾಖೆಯ ಬಹುದೊಡ್ಡ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯ ಬಂಧು ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೂ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಸಮಾರಂಭದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ, ಇದೀಗ ಅವರು ಸಮಾರಂಭವನ್ನು ಕುರಿತು ತಮ್ಮೆರಡು ಮಾತುಗಳನ್ನು ನೀಡಬೇಕು ಅಂತ ಅವರಲ್ಲಿಯೂ ಕೂಡ ಅತ್ಯಂತ ಆತ್ಮೀಯವಾಗಿ ವಿನಂತಿಸಿಕೊಳ್ತಾನೆ. ಡಾಕ್ಟರ್ ಸಿ ಸೋಮಶೇಖರ್. ಎಲ್ಲರಿಗೆ ನಮೋ. ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳೆಂದೆನಿಸಿ ಗುರುವಾದವರೇ, ಕೊಳ್ಳಿರಿ ಈ ನನ್ನ ನಮನವನು. ಶ್ರೀ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವದ ಈ ಸಂಜೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮಠದ ಕಿರಿಯ ಮಹಾಸ್ವಾಮಿಗಳವರು ತಮ್ಮ ಚಿಂತನ ವಿಚಾರಧಾರೆಯ ಮೂಲಕ
ಇಡೀ ಸಿದ್ಧಗಂಗಾ ಸಮೂಹ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಪರಮಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಹಾಸಂಸ್ಥೆಯ ದಿವ್ಯ ಚೈತನ್ಯ ಸ್ವರೂಪಿಗಳಾದ ಜ್ಞಾನಜ್ಯೋತಿಗಳಾಗಿ ಪರಂಜ್ಯೋತಿಗಳಾಗಿ ನಡೆದಾಡುವ ದೇವರೆಂಬ ಅಭಿನಾಮಕ್ಕೆ ಪಾತ್ರರಾದಂತಹ ಪರಮಪೂಜ್ಯರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಸಮಾರಂಭದಲ್ಲಿ ಒಂದು ಘಟಿಕೋತ್ಸವ ಭಾಷಣದ ರೂಪದ ವಿಶೇಷವಾಗಿ ನೈತಿಕ ಮೌಲ್ಯಗಳ ಬಗ್ಗೆ ಮಾರ್ಮಿಕವಾಗಿ ಹೃದಯ ಸ್ಪರ್ಶಿಯಾದಂತಹ ರೀತಿಯಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಂತಹ ಈ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಅಪರೂಪದ ನ್ಯಾಯಾಂಗ ಕ್ಷೇತ್ರದ ಧ್ರುವತಾರೆಯಾಗಿರುವ ಜಸ್ಟಿಸ್ VS ಮಳಿಮಠ್ರವರ ಪಾದಗಳಲ್ಲಿಯೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸನ್ಮಾನ್ಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಚನ್ನಬಸಪ್ಪನವರೇ, ಸನ್ಮಾನ್ಯ TK ನಂಜುಂಡಪ್ಪನವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ದಾನಿಗಳೇ, ಮಹಾದಾನಿಗಳೇ ಮತ್ತು ವಿದ್ಯಾರ್ಥಿ ಮತ್ತು ಪೋಷಕ ಆತ್ಮೀಯ ಬಂಧುಗಳೇ, ಇದೊಂದು ಅನಿರೀಕ್ಷಿತವಾಗಿ ಬಂದಂತಹ ಆನಂದ. ನಿರೀಕ್ಷೆ ನಿರಾಶೆಗೆ ಮೂಲ, ಅನಿರೀಕ್ಷಿತವಾದದ್ದು ಆನಂದಕ್ಕೆ ಮೂಲ. ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಕುಳಿತು ಮಾತನಾಡಬೇಕೆಂಬ ಹಂಬಲದಿಂದ ಬಂದಿಲ್ಲ. ಈ ಸಮಾರಂಭದ ಒಬ್ಬ ಸಹೃದಯ ಸಭಿಕನಾಗಿ ಕುಳಿತು ಈ ಸಂಸ್ಥೆಯ ಚಾರಿತ್ರಾರ್ಹವಾದಂತಹ ಸಾಧನೆಯ ಮೆಲುಕು ನೋಟದ ಈ ಕೈಂಕರ್ಯದಲ್ಲಿ ಒಬ್ಬ ಸಮದರ್ಶಿಯಾಗಿ ಪಾಲ್ಗೊಳ್ಳಲಿಕ್ಕೆ ಬಂದೆ. ಪ್ರೊಫೆಸರ್ ಚನ್ನಬಸಪ್ಪನವರು ತಾವೇ ಸ್ವತಃ ನನ್ನ ಮನೆಗೆ ಬಂದು ಆಹ್ವಾನ ಪತ್ರಿಕೆಯನ್ನು ನೀಡಿದರು. ಇದು ಶರಣ ಸಂಸ್ಕೃತಿ. ಶರಣರ ಬರವೆಮೆಗೆ ಪ್ರಾಣಜೀವಾಳ ಅನ್ನುವ ಶರಣರ ವಾಣಿಯಂತೆ ಸನ್ಮಾನ್ಯ ಚನ್ನಬಸಪ್ಪನವರು ಈ ಸಮಾರಂಭಕ್ಕೆ ಬರಬೇಕು ಅನ್ನುವ ಆತ್ಮೀಯ ಆಹ್ವಾನವನ್ನು ಕೊಟ್ಟಾಗ ಬೆಳಗಿನ ಸಮಾರಂಭಕ್ಕೆ ಬರಲಾಗದೆ ಈಗ ನಾನು ಬಂದಿದ್ದೇನೆ. SIT ಸಂಸ್ಥೆ ದಾರ್ಶನಿಕರ ದರ್ಶನದ ಒಂದು ಸಾಂಕೇತಿಕವಾದಂತಹ ಬಹುದೊಡ್ಡ ಸಂಸ್ಥೆ. ಇಲ್ಲಿ ಅನೇಕ ದಾನಿಗಳಿದ್ದಾರೆ, ಮಹಾದಾನಿಗಳಿದ್ದಾರೆ. ಇವರೆಲ್ಲದರ ಫಲವಾಗಿ ಈ ಸಂಸ್ಥೆ ಮೂಡಿ ಬಂದಿದೆ. ಸನ್ಮಾನ್ಯ ಮಳಿಮಠ್ರು ಒಂದು ಮಾತನ್ನು ಹೇಳಿದರು, ಅಂತರ್ವೀಕ್ಷಣೆ ಅಂತೇಳಿ, ಇಂಟ್ರಾಸ್ಪೆಕ್ಷನ್ ಅಂಥೇಳಿ. ಅದಕ್ಕೆ ಒಂದು ಮಾತಿದೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತೇಳಿ. ಅವರೊಂದು ಮತ್ತೊಂದು ಮಾತನ್ನು ಹೇಳಿದರು, ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ by which character is formed, the intellect is expanded, the strength of mind is increased, and by which one can stand on one's own feet ಅಂತ. ಇಂತಹ ಸಮಗ್ರ ಶಿಕ್ಷಣ ಎಲ್ಲಾದರೂ ಈ ರಾಷ್ಟ್ರದಲ್ಲಿ ದೊರೆತಿದ್ದರೆ ಅದು SIT ಸಂಸ್ಥೆಯಲ್ಲಿ ದೊರೀತಾ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಈ ಸಂಸ್ಥೆಗೆ ಒಂದು ಧಾರ್ಮಿಕ ಮಾರ್ಗದರ್ಶನ ಇದೆ, ಒಂದು ಧಾರ್ಮಿಕ ಸ್ಪರ್ಶವಿದೆ, ಸಾಮಾಜಿಕ ಕಳಕಳಿಯ ಸಂಸ್ಥೆ ಆಗಿರೋದ್ರಿಂದ ಈ ಸಂಸ್ಥೆಯ ಒಳಗೆ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೈ ಮುಗಿದು ಒಳಗೆ ಬರ್ತಾನೆ. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಕುವೆಂಪು ಅವರು ಹೇಳುವ ಹಾಗೆ ಈ ಶಿಕ್ಷಣಾರ್ಥಿ ಬರುವಾಗ ಕೈ ಮುಗಿದು ಬರ್ತಾನೆ. ಏಕೆಂದರೆ ಇದು ಕೇವಲ ವಿದ್ಯಾಸಂಸ್ಥೆಯಲ್ಲ, ಬದುಕನ್ನು ಕಲಿಸುವಂತಹ, ಬದುಕನ್ನು ಬಾಳುವಂತಹ ಕಲೆಯನ್ನು ಕಲಿಸುವಂತಹ ಸಂಸ್ಥೆ. ಬಂಧುಗಳೇ, ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಬಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ ಅನ್ನುವಂತೆ ಈ ಸಂಸ್ಥೆ ಬಹಳ ಚಿಕ್ಕ ಸಂಸ್ಥೆಯಾಗಿ ಬೆಳೆದಂತಹ ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ನಾನು ವೈಷ್ಣವದೇವಿ ದೇವಸ್ಥಾನಕ್ಕೆ ಹೋದೆ ಕಳೆದ 3 ತಿಂಗಳ ಹಿಂದೆ. ಅಲ್ಲಿ ಆಡಳಿತಾಧಿಕಾರಿ ರಾಹುಲ್ ಶರ್ಮಾ ಅಂಥೇಳಿ, ನಾನು ಯಾವುದೇ ಮುನ್ಸೂಚನೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾದೆ. ಆಗ ಅವರು ಕೇಳಿದ್ರು, ಎಲ್ಲಿಂದ ಬಂದಿದ್ದೀರಿ ಅಂಥೇಳಿ.
ನಾನು ಈ ರೀತಿ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದೆ ಬಂದಿದ್ದೇನೆ ಅಂಥೇಳಿ. ತಕ್ಷಣವೇ ಆತನಿಗೆ ಒಂದು ರೋಮಾಂಚನವಾಯಿತು. ನಾನು ಆ SIT ಸಂಸ್ಥೆ ವಿದ್ಯಾರ್ಥಿ, ಅಲ್ಲಿ ಓದಿದಂಥವನು ನಾನು. ತಾವು ಬಂದದ್ದು ನನಗೆ ಯಾರೋ ಅತಿಥಿಗಳು ಬಂದ ಹಾಗಾಗಿದೆ, ಶಿವಕುಮಾರ ಮಹಾಸ್ವಾಮಿಗಳವರ ಶಿಷ್ಯರಲ್ಲಿ ಒಬ್ಬರು ಬಂದಂತಾಗಿದೆ ಅಂಥೇಳಿ ಅವರು ಸಂತೋಷವನ್ನು ತೋಡಿಕೊಂಡರು. ವೈಷ್ಣವಿ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ರು. ಈ ಮಾತನ್ನು ಸನ್ಮಾನ್ಯ ಚನ್ನಬಸಪ್ಪನವರಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಚನ್ನಬಸಪ್ಪನವರು ಹೋದಾಗಲೂ ಸಹ ಆ ವಿದ್ಯಾರ್ಥಿ ಚನ್ನಬಸಪ್ಪನವರು ಭಾಳ ನೆನೆಸ್ಕೊಂಡ, ಹೇಗಿದ್ದಾರೆ ನಮ್ಮ ಗುರುಗಳು ಅಂತೇಳಿ. ಅಂತಹ ಒಂದು ರೀತಿಯ ಗುರುಕುಲ ಇದ್ದಾಗೆ SIT ಸಂಸ್ಥೆ ಒಂದು ರೀತಿಯ ಗುರುಕುಲ ಇದ್ದಾಗೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಇಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಒಂದು ಸಂಸ್ಥೆ ಸುವರ್ಣ ಮಹೋತ್ಸವ ಆಚರಿಸಬೇಕಾದ್ರೆ ಅದರ ಹಿಂದೆ ಎಷ್ಟೋ ಜನರ ತ್ಯಾಗ ಬಲಿದಾನಗಳಿವೆ. ನನಗೆ ಗೊತ್ತಿದೆ, ಪ್ರೊಫೆಸರ್ ಶಿವಣ್ಣನವರು ಇರ್ಬೋದು, ಪ್ರೊಫೆಸರ್ ಕರಕರೆಡ್ಡಿ, ಪ್ರೊಫೆಸರ್ ಚಿಕ್ಕಣ್ಣಯ್ಯಪ್ಪ, ಇದೀಗ ಸನ್ಮಾನ್ಯ ಚನ್ನಬಸಪ್ಪನವರು. ಚನ್ನಬಸಪ್ಪನವರು ಇಳಿ ವಯಸ್ಸಿನಲ್ಲಿಯೂ ಸಹ ಜೀವನೋತ್ಸಾಹದಿಂದ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಅನೇಕ ಜನ ಅಧ್ಯಾಪಕರು, ಪ್ರಾಧ್ಯಾಪಕರು ನನಗೆ ಗೊತ್ತಿದೆ, ಅವ್ರು ಯಾರೂ ಸಹ ಸಂಬಳಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆಯೇ ಇಲ್ಲ. ಇದೊಂದು ಕಾಯಕ, ಇದೊಂದು ಪೂಜೆ, ಪರಮ ಪೂಜ್ಯ ಶ್ರೀಗಳವರು ನಮಗೆ ವಹಿಸಿಕೊಟ್ಟಿರುವಂತಹ ಒಂದು ಕರ್ತವ್ಯ ಅನ್ನುವ ಒಂದು ಕಲ್ಪನೆಯಿಂದ, ಪ್ರಜ್ಞೆಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತೆಲ್ಲ ಮಹಾದಾನಿಗಳಿಲ್ಲಿದ್ದಾರೆ. ಚೇಡ್ರ ದಾಸಿಮಯ್ಯ ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳೇನೆಂಬೆ ಕಾಣ ರಾಮನಾಥ ಅಂತೇಳಿ. ಹಾಗೆ ಇಂತಹ ಮಹಾದಾನಿಗಳು ಎಷ್ಟೋ ಜನ ಆ ಸಂದರ್ಭದಲ್ಲಿ 1,000 2,000 ಸಿದ್ಧಗಂಗಾ ಶ್ರೀಗಳವರು, ಅವರ ಹಿಂದಿನ ಉದ್ಧಾನ ಶಿಬಿಗಳು, ಅಟವಿ ಶಿಬಿಗಳ ಒಂದು ಮಹಾ ಆಶೀರ್ವಾದದಿಂದ ಅವರು ಕುದುರೆ ಮೇಲೆ ಕುಳಿತುಕೊಂಡು ಹಳ್ಳಿಗೆ ಹೋಗಿದ್ದಾರೆ. ತಮ್ಮ ಜೋಳಿಗೆಯನ್ನು ಬೇಡಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಎಂತಹ ತ್ಯಾಗ ಅವರದು! ನಿಮಗೆ ಗೊತ್ತಿದೆ, ಇವತ್ತಿನ ದಿನಗಳಲ್ಲಿ ಬೇಡೋದು ಅಂದರೆ ಬಹಳ ದೊಡ್ಡ ದೊಡ್ಡ ಕೆಲಸ. ಅದಕ್ಕೆ ಶರಣರು ಹೇಳ್ತಾರೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂಥೇಳಿ. ಆದರೆ ಸಿದ್ಧಗಂಗಾ ಶ್ರೀಗಳವರು ತಮ್ಮ ಕಾಲ್ನಡಿಗೆಯಲ್ಲಿ 100 ಕಿಲೋಮೀಟರ್ ಕ್ರಮಿಸಿದ್ದಾರೆ, ಕುದುರೆ ಮೇಲೆ ಹೋಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಭಕ್ತರ ಮನೆಯಲ್ಲಿ ಪೂಜೆ ಪ್ರಸಾದವನ್ನು ಮಾಡಿದ್ದು ಇಂತಹ ಸಂಸ್ಥೆಗಳನ್ನು ಬೆಳೆಸಲಿಕ್ಕಾಗಿ, ಇಂತಹ ಸಂಸ್ಥೆಗಳನ್ನು ಉದ್ಧಾರ ಮಾಡಲಿಕ್ಕಾಗಿ. ಅಂತಹ ಮಹಾ ಚೈತನ್ಯ ಮೂರ್ತಿಯನ್ನು ಶತಾಯುಷಿಗಳಾಗಿ ನಾವು ಹೊಂದಿದ್ದೇವೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸುವರ್ಣ ಮಹೋತ್ಸವ ಮತ್ತಷ್ಟು ದೊಡ್ಡ ದೊಡ್ಡ ಉತ್ಸವಗಳಾಗಿ ಇಲ್ಲಿ ಬರ್ತಕ್ಕಂಥ ನಾಗರಿಕ ಬಂಧುಗಳು ಯಾರಾದರೂ ಹೊರಗಡೆ ಹೋದರೆ ಅವರು ನೋಡಿದ ತಕ್ಷಣ ಈ ಮೇ ಬಿ ಎ ಪ್ರಾಡಕ್ಟ್ ಆಫ್ SIT ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮನ್ನು ನಾವು ವರ್ಲ್ಡ್ನಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೃಷ್ಟಿ ಆಗಿದೆ. ಅದು ಮತ್ತಷ್ಟು ಸೃಷ್ಟಿಯಾಗಲಿ ಅಂತ ಆಶಿಸ್ತಾ, ಹಾರೈಸ್ತಾ, ಸನ್ಮಾನ್ಯ ಉಪಕುಲಪತಿಗಳಾದ ಮಹೇಶಪ್ಪನವರಲ್ಲಿ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಡಾಕ್ಟರ್ ಸೋಮಶೇಖರ್ ಅವರ ಮಾತುಗಳು ಹೇಗೆ ಅಂದರೆ ಮೊಗ್ಗು ಕೆಂಡ ಸಂಪಿಗೆ ಅರಳಿದಂತೆ. ಏನು ಸುಂದರವಾಗಿರ್ತಕ್ಕಂಥ ಕನ್ನಡ, ಸುಂದರವಾಗಿರ್ತಕ್ಕಂಥ ಇಂಗ್ಲೀಷ್. ಶ್ರೀಮಠಕ್ಕೆ ಅವರು ನಿಜವಾಗಲೂ ಅನನ್ಯ ಭಕ್ತರಾಗಿದ್ದಾರೆ. ಈ ಸಂಸ್ಥೆಗೂ ಅವರ ಸೇವೆ ಸಂದಾಯವಾಗಿದೆ. ಬಂಧುಗಳೇ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾವು ಸನ್ಮಾನಿಸುವುದಕ್ಕೆ ಸಂತೋಷವಾಗ್ತಾ ಇದೆ. ಈಗ ಅವರಿಗೆ ಸನ್ಮಾನವನ್ನು ನೀಡಲಾಗ್ತಾ ಇದೆ. ಬಂಧುಗಳೇ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈ ಸಮಾವೇಶಗೊಂಡಿರ್ತಕ್ಕಂಥದ್ದೇ ಉಪಕಾರ ಸ್ಮರಣೆ. ಉಪಕಾರವನ್ನು ಮಾಡಿರ್ತಕ್ಕಂಥ ಅನೇಕ ಬಂಧುಗಳು ವೇದಿಕೆ ಮೇಲಿದ್ದಾರೆ, ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸುವಂತಹ ಸಂದರ್ಭ ಇದು. ತುಂಬ ಸಂತೋಷವಾಗ್ತಾ ಇದೆ. ಡಾಕ್ಟರ್ ಮಳಿಮಠರವರು ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ನೀಡಿದರು. ಸೋಮಶೇಖರ್ ಅವರು ಕೂಡ ಉದ್ಬೋಧಕವಾದಂಥ ನುಡಿಗಳನ್ನು ನುಡಿದ್ದಾರೆ. ಈ ಎಲ್ಲ ಮಹನೀಯರನ್ನು ಸ್ಮರಿಸುವುದೇ ನಮಗೆ ಒಂದು ಭಾಗ್ಯ. ಇವರಿಂದ ನಮ್ಮ ಬದುಕಿಗೆ ಒಂದು ಆದರ್ಶವನ್ನು ನಾವು ಕಲಿತ್ಕೊಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಈ ಸಂಸ್ಥೆಯ ಈ ಒಂದು ರೂಪಕ್ಕೆ ಸಹಕರಿಸಿದಂಥ ಎಲ್ಲರನ್ನೂ ಕೂಡ ಈಗ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ. ಮೊಟ್ಟ ಮೊದಲನೆಯದಾಗಿ ದಾನಿಗಳನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಅವರೆಲ್ಲರ ವಿವರವನ್ನು ಸಿದ್ಧಗಂಗಾ ವಿದ್ಯಾಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ TK ನಂಜಣ್ಣಪ್ಪನವರು ಮಾಡಿಕೊಡ್ತಕ್ಕಂಥವರಿದ್ದಾರೆ. ದಯಮಾಡಿ ಎಲ್ಲರೂ ಶಾಂತವಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ಇಬ್ಬರು ಮಹನೀಯರುಗಳು ಸಹ ನಾವು ಸುವರ್ಣ ಮಹೋತ್ಸವ ಸಮಾರಂಭದ ಅಂಗವಾಗಿ ಉಪಕಾರ ಸ್ಮರಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ಬಹಳ ಪ್ರಶಂಸೆ ಮಾಡಿದ್ದಾರೆ. ಈ ಸಿದ್ಧಗಂಗಾ ಸಂಸ್ಥೆಯ ವಿದ್ಯಾಕ್ಷೇತ್ರದ ಒಂದು ಬೆಳವಣಿಗೆ ಇತಿಹಾಸ ನಿಜವಾಗೂ ಕೂಡ ಆಶ್ಚರ್ಯಕರವಾದ್ದು. ಈ ಕಾಲೇಜ್ ಸ್ಥಾಪನೆ ಆಗ್ತಕ್ಕಂಥ ಮತ್ತು ಆಗಿರ್ತಕ್ಕಂಥ ಇಸ್ವಿ 1963. ಅಷ್ಟು ಹೊತ್ತಿಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸ್ವಾಮೀಜಿಯವರು 1930ರಲ್ಲಿ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ಅಷ್ಟಕ್ಕೆ ಮುಂಚೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಂಸ್ಕೃತ ಪಾಠಶಾಲೆ ಒಂದು ಮಾತ್ರ ಇತ್ತು. ಅದು ಆಗಿನ ಕಾಲಕ್ಕೆ ಈ ಆಧುನಿಕ ವಿದ್ಯಾಭ್ಯಾಸ ಅಂತ ಏನು ಹೇಳ್ತೀವಿ, ಇಂಗ್ಲೀಷ್ ಎಜುಕೇಷನ್ನು ಮತ್ತು ಸೈನ್ಸ್ ಎಜುಕೇಷನ್ ಯಾವ ರೀತಿ ಮುಖ್ಯವಾಗಿತ್ತೋ ಆಗಿನ ಕಾಲಕ್ಕೆ ಆ ಸಂಸ್ಕೃತ ಭಾಷೆ ಅದನ್ನು ಕಲಿತಕ್ಕಂಥದ್ದು ಮತ್ತು ಅದರಲ್ಲಿ ಪರಿಣತಿ ಗಳಿಸ್ತಕ್ಕಂಥದ್ದು ಆ ಸ್ಥಾನವನ್ನು ಪಡೆದಿತ್ತು. ಅದಕ್ಕೋಸ್ಕರ ಉದ್ದಾನ ಸ್ವಾಮಿಗಳವರು ಅದನ್ನು ಆಗಲೇ ಸ್ಥಾಪಿಸಿದರು. ನಂತರ ಅಲ್ಲಿರ್ತಕ್ಕಂಥ ಭಕ್ತರುಗಳಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಪ್ರೈಮರಿ ಶಾಲೆ ಇತ್ಯಾದಿ ಅದನ್ನು ನಡೀತಾ ಇತ್ತು ಅಂತ ಕಾಣಿಸುತ್ತೆ. ಶಿವಕುಮಾರ ಮಹಾಸ್ವಾಮೀಜಿಯವರು 1930ರಲ್ಲಿ ಈ ಕ್ಷೇತ್ರದ ಹೊಣೆಗಾರಿಕೆಯನ್ನು ಹೊತ್ಕೊಂಡಾಗ ಆಗ ಅಲ್ಲಿದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಂದು 40-45 ಇರ್ಬೋದು ಅಥವಾ ಅದಕ್ಕಿಂತ ಕಮ್ಮಿ ಇರ್ಬೋದು. ಅದು ಬೃಹದಾಕಾರವಾಗಿ ಈಗ 8ರಿಂದ 10,000ವರೆಗೂ ಇರ್ತಕ್ಕಂಥದ್ದು ಅದು ಇತಿಹಾಸ ಆಗಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಆಗ ಸ್ವಾಮೀಜಿಯವರು ಆಧುನಿಕವಾದ ವಿದ್ಯಾಭ್ಯಾಸದ ಮಹತ್ವ ನಮ್ಮ ಜನತೆಗೆ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ ಶಾಲೆಗಳನ್ನ ಪ್ರಾರಂಭ ಮಾಡ್ಕೊಂಬಂದರು. ಅದರಲ್ಲಿ ಮುಖ್ಯವಾದಂಥ ಮೈಲಿಗಲ್ಲು 1943-44ರಲ್ಲಿ ಸಿದ್ಧಗಂಗಾ ಪ್ರೌಢಶಾಲೆ ಅದನ್ನು ಮಾಡಿದರು. ಆಮೇಲೆ ಹೀಗೆ ಸಣ್ಣ ಪ್ರಮಾಣದಲ್ಲಿ ಶಾಲೆಗಳನ್ನ ಪ್ರಾರಂಭ ಆಗ್ತಾಯಿದ್ವು. 1963ರಲ್ಲಿ ಅಂದರೆ ಇಂದಿಗೆ 50 ವರ್ಷದ ಹಿಂದೆ ಈ ಸೆಲ್ಫ್ ಫೈನಾನ್ಸಿಂಗ್ ಎಜುಕೇಷನ್ ಅಂತ ಹೇಳಿಬಿಟ್ಟು TMA ಪೈಗಳವರು ಆಗ ಒಂದು ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ಅವರ ಮಣಿಪಾಲ್ ಸಂಸ್ಥೆ ಮಾಡಿದ್ರು. ಆಗ ಆ ಮಾದರಿ ಮೇಲೆ, ಯಾಕೆಂದರೆ ಈ ಮೈಸೂರು ಪ್ರಾಂತದ ಈ ಭಾಗದಲ್ಲಿ ಈ ವಿದ್ಯೆಗೆ ಹೆಚ್ಚಿಗೆ ಒತ್ತು ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ನಮ್ಮ ಸಿದ್ಧಗಂಗಾ ಸಂಸ್ಥೆ. ಆದ್ದರಿಂದ ನಾವು ಕೂಡ ಅದನ್ನು ಮಾಡಬಹುದೇ ಅನ್ನೋ ರೀತಿಯಾಗಿ ಒಂದು ಈ ಚಿಂತನೆ ಬಂತು. ಆವಾಗಿನ್ನೂ ಕೂಡ ನಮಗೆ ಈ ಕಾಲೇಜುಗಳನ್ನು ಕೂಡ ನಾವು ಪ್ರಾರಂಭ ಮಾಡಿರಲಿಲ್ಲ, ಬರೀ ಹೈಸ್ಕೂಲು ಇತ್ಯಾದಿಗಳಾಗಿ. ಆಗ GM ಸಿದ್ದರಾಮಣ್ಣವರು ಮಂಡಿಪೇಟೆಯಲ್ಲಿ ಇದ್ದರು ಮತ್ತು ಶಿವಕುಮಾರ ಸ್ವಾಮೀಜಿಯವರ ಒಂದು ಪ್ರಭಾವ, ನಾವು ಸೂರ್ಯಮಂಡಲ ಅಂತ ಹೇಳ್ತೀವಿ, ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯ ಒಂದು ಕಡೆ ಸ್ಟೇಷನರಿ ಆಗಿರುತ್ತೆ, ಇನ್ನು ಮಿಕ್ಕಂತೆ ಅದರ ಪ್ರಭಾವ ವಲಯಕ್ಕೆ ಸಿಕ್ಕಿ ಎಲ್ಲ ಗ್ರಹಗಳು ಕೂಡ ಅದರ ನಿಯಂತ್ರಣಕ್ಕೊಳಪಟ್ಟು ಅದನ್ನು ಇದಾಗ್ತಿರ್ತವೆ. ಹಾಗೆ ತುಮಕೂರಿನಲ್ಲಿ ಪರಮಪೂಜ್ಯರ ಪ್ರಭಾವಕ್ಕೆ ಮತ್ತು ಅವ್ರು ಮಾಡ್ತಿರ್ತಕ್ಕ ಸೇವೆಗೆ ಅದನ್ನು ಮನಸಾರೆ ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯಾಪಾರ ವರ್ತಕ ವೃಂದ ಮತ್ತು ಭಕ್ತಾದಿಗಳು ಇದ್ದರು. ಈ ರೀತಿ ಅಲ್ಲಿ ಮಣಿಪಾಲದಲ್ಲಿ ಮಾಡಿದಾರಂತೆ, ನಮ್ಮಲ್ಲೂ ಮಾಡಬಹುದೇ ಅಂತ ಹೇಳಿಬಿಟ್ಟು ಸ್ವಾಮೀಜಿಯವರ ಮನಸ್ಸಿಗೆ ಬಂತು. ಅದನ್ನು ಪ್ರಸ್ತಾಪ ಮಾಡಿದಾಗ ಎಷ್ಟು ರೀತಿಯ ಒಂದು ಬೆಂಬಲ ಬಂತು ಅಂತಂದರೆ, ಇಡೀ ತುಮಕೂರು ನಗರ ಒಂಥರ ಎಲೆಕ್ಟ್ರಿಫೈ ಆಗೋಗ್ಬಿಡ್ತು ಅಂತ ಹೇಳ್ತೀವಲ್ಲ, ಆ ಥರ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರಂತೆ, ಏನಾದರೂ ಮಾಡಿ ನಾವು ಇದು ಮಾಡಬೇಕು ಹಾಗೆ ಅಂತ ಹೇಳ್ಬಿಟ್ಟು. ಆಗ ಈಗಿನ ಹಾಗೆ ಏನು ಸರ್ಕಾರದಿಂದ ಗ್ರ್ಯಾಂಟ್ಗಳಾಗಲಿ ಅಥವಾ ಇನ್ನೇನೋ ಇದಾಗಲಿ ಯಾವುದೂ ಇರ್ತಿರ್ಲಿಲ್ಲ. ಪ್ರತಿಯೊಂದು ಯಾವುದೇ ಮಾಡಬೇಕಾದ್ರೂ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆ ಸಹಕಾರ ತೊಗೊಂಡು ಮಾಡಬೇಕಾಗಿತ್ತು. ಆಗ ಈ ವಿಷಯ ಬಂದಾಗ ಇಡೀ ನಗರ ಅದಕ್ಕೆ ಸ್ಪಂದಿಸ್ತು.
ಆ ಸ್ಪಂದಿಸಿ ಹಾಗಾಗಿ ಪ್ರತಿಯೊಬ್ಬರೂ ಸಹ ನಾನು ಇದು ಕೊಡ್ತೀನಿ, ನಾನು ಜಮೀನು ಕೊಡ್ತೀನಿ, ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಮುಂದೆ ಬಂದರು. ದುಡ್ಡು ಕೊಡ್ತೀನಿ, ಕಟ್ಟಡ ಕಟ್ಟಿಸ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಂದರು. ಆ ರೀತಿಯಾದ ದಾನದಿಂದ ಪ್ರಾರಂಭವಾದಂಥ ಸಂಸ್ಥೆ. ತಾವು ಬೆಳಗ್ಗೆ ಮತ್ತು ಇದರಲ್ಲಿ ಕೇಳಿದ್ರಿ, ಏನು ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜೇ ತಗೊಳ್ಳೋಣ. ನಮ್ಮದು 125 ಸಂಸ್ಥೆಗಳು ಇದೆ, 2500 ಜನ ಉದ್ಯೋಗಿಗಳಿದ್ದಾರೆ, 45,000 ಜನ ವಿದ್ಯಾರ್ಥಿಗಳು ಯಾವುದೇ ಒಂದು ಕ್ಷಣದಲ್ಲಿ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ 45,000 ಸ್ಟೂಡೆಂಟ್ಸು ಅಭ್ಯಾಸ ಮಾಡ್ತಿರ್ತಾರೆ ನಮ್ಮ ಇದರೊಳಗೆ. ಈಗ ಬರೀ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜಿನ ವಿಷಯನೇ ಮಾತನಾಡೋದಾದರೆ 30,000 ಇಂಜಿನಿಯರ್ಗಳನ್ನ ಈ ನಾಡಿಗೆ ಒಂದು ಕೊಡುಗೆಯಾಗಿ ಕೊಟ್ಟಿದೆ ಅಂತಕ್ಕಂಥ ವಿಷಯ ತಮಗೆಲ್ಲ. ಈಗ ಅದು ಒಂದು ವಿಧ, ಒಂದು ರೀತಿ. ಆಮೇಲೆ ಎರಡನೇದಾಗಿ ನಮ್ಮ ಗುರುಕುಲದಿಂದ ಆಗಿರ್ತಕ್ಕಂಥ ಪ್ರಯೋಜನ. ಸ್ವಾಮೀಜಿಯವರು ಜವಾಬ್ದಾರಿ ತೆಗೆದುಕೊಂಡು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಿದ್ರು. ಶಾಲಾ ಕಾಲೇಜಿನ ಪ್ರಾರಂಭ ಮಾಡಿದಾಗ ಆಗ ಅಲ್ಲಿ ವಿದ್ಯಾವಂತರಾದವರು ಬಹಳ ಜನ ಒಂದು ಗ್ರ್ಯಾಜುಯೇಟ್ ಆಗೋರು, ಒಂದು SSI ಪಾಸ್ ಮಾಡ್ಕೊಳೋರು ಅಥವಾ ಇನ್ನೇನೋ ಮಾಡೋರು. ಹೀಗೆ ಮಾಡಿ ಅವ್ರು ಏನೋ ಒಂದು ನೌಕರಿ, ಎಲ್ಲೋ ಒಂದು ಕಡೆ ಗುಮಾಸ್ತರಾಗೋದು, ಆಮೇಲೆ ಟೀಚರ್ಗಳಾಗೋದು, ಆಮೇಲೆ ಇನ್ನೇನೋ ಆಗೋದು. ಈ ರೀತಿ ಅವರು ನಮ್ಮ ಒಂದು ಇದೇನಿತ್ತು ಅದರಿಂದ ಹೊರಗೆ ಬಂದು ಬೇರೆ ರೀತಿಯಾದಂಥ ಜೀವನದ ಕ್ರಮಗಳನ್ನ ಅನುಸರಿಸಿದ್ರು. ಅದು ಫಸ್ಟ್ ಜನ್ರೇಷನ್ನು. ಆಮೇಲೆ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಆಗ ಅವರು ವಿದ್ಯಾವಂತರಾದ್ರಿಂದ ಮತ್ತು ಆರ್ಥಿಕವಾಗಿ ಏನೋ ಒಂದು ಅನುಕೂಲವಾಗಿರೋದ್ರಿಂದ ಅವರ ಮಕ್ಕಳುಗಳಿಗೆ ಅವರು ವಿದ್ಯಾಭ್ಯಾಸನ ಕೊಡಿಸಿ ಕಾನ್ವೆಂಟಿಗೆ ಸೇರಿಸೋರು ಅಥವಾ ಇನ್ನೊಂದು ಸೇರಿಸೋರು ಹಾಗೆ ಮಾಡಿ ಈಗ ನಮ್ಮಲ್ಲಿ 2ನೇ ಜನ್ರೇಷನ್ 3ನೇ ಜನ್ರೇಷನ್ನು ಕೂಡ ಬಂದಿದೆ ಅಂತ ಹೇಳ್ಬೋದು. ಈಗ ಯಾರ ಮನೆಯಲ್ಲೇ ನೋಡಲಿ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಇವರು ಏನೋ ಮೇಷ್ಟ್ರಾಗಿದ್ದರು, ಆಮೇಲೆ ಇವರು ಏನೋ ಗುಮಾಸ್ತರಾಗಿದ್ದರು ಅಥವಾ ಇನ್ನೊಂದು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಮಗ ಏನು ಮಾಡ್ತಾರೆ ಅಂತ ಮಗನೋ ಮಗಳೋ ಏನೋ ಮಾಡ್ತಾ ಕೇಳಿದಾಗ ಅಲ್ಲಿ ಟೆಕ್ಸಾಸಲ್ಲಿದ್ದಾರೆ, ಆಮೇಲೆ ಇನ್ನೊಬ್ಬರು ಕೇಳಿದ್ರೆ ಅಲ್ಲಿ ಇನ್ನೊಂದು ಇದರೊಳಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಂಥ ಉದಾಹರಣೆಗಳು ಸಿಗ್ತವೆ. ಇದು ನಮ್ಮ ಕ್ಷೇತ್ರ ವಿದ್ಯಾಭ್ಯಾಸದ ಒಂದು ಹಾದಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ. ಇದು ಒಂದು ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಸ್ವಾಮೀಜಿಯವರು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ ಅಂತ ಹೇಳಿದಾಗ ಹೆಚ್ಚಿನ ಬೆಂಬಲ ಬಂತು ಅಂತ ಹೇಳಿದ್ನಲ್ಲ, ಆಗ ಸಾಹುಕಾರರು ಬಡವರು ಅಂತ ಏನಿರಲಿಲ್ಲ, ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಮಂಡಿಪೇಟೆ ಒಳಗೆ ವ್ಯಾಪಾರ ಮಾಡ್ತೀವಿ, ಆವಾಗ ಒಂದು ಮೂಟೆ ಬಿಕ್ರಿ ಆಯಿತು ಅಂತಂದರೆ ಅದೇನೋ 10 ಪೈಸಾ ತೆಗೆದಿಡಬೇಕು ಅನ್ನೋದು ಕೂಡ ನಡೀತು. ಏಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಜ್ಞಾಪಕ ಇದೆ ಮತ್ತು ಇಲ್ಲಿದ್ದಂಥ ನಿವೃತ್ತರಾದಂಥ ಉದ್ಯೋಗಿಗಳು ಅವ್ರಿಗೂ ಇದು ಅನುಭವ ಇದೆ. ಮಂಡಿಪೇಟೆಯಲ್ಲಿ ವ್ಯಾಪಾರ ಆದ್ರ ಮೇಲೆ ಇಷ್ಟು ಅಂತ ತೆಗೆದಿಟ್ರು. ಬೆನಿಫಿಟ್ ನಾಟಕ ಎಲ್ಲ ಮ್ಯಾನೇಜಿಂಗ್ ಕಮಿಟಿಯವರೆಲ್ಲ ಅವರೇ ಒಂದು ಬೆನಿಫಿಟ್ ನಾಟಕನೂ ಮಾಡಿ ಅದಕ್ಕೆ ಸಂಪನ್ಮೂಲನ ಕೊಡಿಸಿದ್ರು. ಹಾಗೆ ಎಲ್ಲ ಮಾಡಿದ್ರು. ಇದಕ್ಕೆ ಹೆಚ್ಚಿನ ಬೆಂಬಲ ಕೊಟ್ಟು ಸ್ವಾಮೀಜಿಯವರಿಗೆ ಆರ್ಥಿಕವಾದಂಥ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಬೆಂಬಲ ಕೊಟ್ಟಿರೋದಲ್ಲದೆ ಮಾನಸಿಕವಾಗೂ ಕೂಡ ಧೈರ್ಯ ಕೊಟ್ಟಿರೋಂಥ ಮಹನೀಯರುಗಳು ಅನೇಕ ಇದ್ದಾರೆ. ಅದರಲ್ಲಿ ಸಿದ್ದರಾಮಣ್ಣವರೊಬ್ಬರು, ಆಮೇಲೆ ಸಿದ್ದರಾಮಣ್ಣವರ ಒಂದು ಸಹಪಾಠಿಗಳಾದಂಥ ನಮ್ಮ GS ಪರಮಶಿವಯ್ಯನವರು, ಅವರು ಕೂಡ ಆವಾಗ ಧೈರ್ಯ ಕೊಟ್ಟರು. ಮಾಡ್ಬೋದು, ಮಾಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅದಕ್ಕೆ ಸಪೋರ್ಟ್ ಕೊಟ್ಟರು. ಆಮೇಲೆ ಈ ದಾನಿಗಳೆಲ್ಲರೂ ಕೂಡ ಅದಕ್ಕೆ ಸಹಾಯ ಮಾಡಿದ್ರು. ದಾನಿಗಳ ವಿಷಯವಾಗಿ ನಮ್ಮ ಒಂದು ಹೇಳ್ತಾರೆ, ಒಂದು ಸುಭಾಷಿತ ಹೇಳ್ತದೆ, 100 ಜನಗಳಿಗೆ ಒಬ್ಬ ಶೂರ, ಒಬ್ಬ ವಾರಿಯರ್ ಅಥವಾ ಬ್ರೇವರ್ ಮ್ಯಾನ್ ಅವನು ಸಿಗ್ತಾನಂತೆ. 100 ಜನ ಹುಡುಕಿದ್ರೆ ಒಬ್ಬ ಶೂರ ಸಿಗ್ತಾನಂತೆ. ಆಮೇಲೆ 1000 ಜನ ಹುಡುಕಿದ್ರೆ ಒಬ್ಬ ಪಂಡಿತ, ಒಬ್ಬ ಸ್ಕಾಲರ್. 1000 ಜನ ಇದ್ದರೆ ಅದರ ಒಬ್ಬ ಸ್ಕಾಲರ್ನ ನಾವು ಕಂಡುಹಿಡಿಬೋದಂತೆ. ಆಮೇಲೆ
10,000 ಜನ ಹುಡುಕಿದ್ರೆ ಒಬ್ಬ ಒಳ್ಳೆ ಮಾತನಾಡ್ತಕ್ಕಂಥ ವಕ್ತ ಅಂತಾರೆ, ವಕ್ತೃ ಅಂತ, ನಮ್ಮ ಸೋಮಶೇಖರ ರೀತಿಯೊಳಗೆ 10,000 ಜನ ಹುಡುಕಿದ್ರೆ ಅಂಥವ್ರು ಒಬ್ಬರು ಸಿಕ್ಕೋದಿಲ್ಲ. ಆ ರೀತಿ 100 ಜನ ಹುಡುಕಿದಾಗ ಒಬ್ಬ ವಾರಿಯರ್ ಸಿಗ್ತಾನೆ, 1000 ಜನ ಹುಡುಕಿದಾಗ ಒಬ್ಬ ಸ್ಕಾಲರ್ ಸಿಗ್ತಾನೆ, ಈ 10,000 ಜನ ಹುಡುಕಿದಾಗ ಒಬ್ಬ ಒಳ್ಳೆ ಸ್ಪೀಕರ್ ಸಿಗ್ತಾರೆ. ಆದರೆ ದಾನಿಗಳು ಅಂತಕ್ಕಂಥವರು ಹುಟ್ಟುತ್ತಾರೋ ಹುಟ್ಟೋದೇ ಇಲ್ವೋ ಅಂಥೇಳ್ಬಿಟ್ಟು ಆ ಸುಭಾಷಿತಕಾರ ಅದನ್ನು ಹೇಳ್ತಾನೆ. ಆ ರೀತಿಯಾಗಿ ಈ ದಾನಿಗಳನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ನಮಗೆ ಸಂತೋಷದ ಒಂದು ವಿಷಯ. ಈ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ಇಡೀ ನಮ್ಮ ಬೆಳವಣಿಗೆಗೆ ಆಧಾರ, ಏನಾದ್ರು ಒಂದು ಆಧಾರ ಇರಬೇಕಲ್ಲ, ಆ ಆಧಾರ ಅಂತಕ್ಕಂಥದ್ದೇ ಈ ಜಾಗ. ಈ ಜಾಗನ ಏನು ಎರಡನೇ ಯೋಚನೆ ಇಲ್ಲದೆ ಕೊಟ್ಟವರು ಶ್ರೀ ಎಂ.ವಿ. ಶಿವಪ್ಪನವರು. ಅವರು ಈ ಶಿಕ್ಷಣ ದಾಸೋಹ ಕೈಂಕರ್ಯಕ್ಕೆ ತಮ್ಮ 33 ಎಕರೆ ಭೂದಾನ ಮಾಡೋದ್ರ ಮುಖಾಂತರ ಸಹಕರಿಸಿದ ಮಹನೀಯರು ಇವತ್ತಿನ ದಿವಸ ಇಲ್ಲ. ಇವ್ರು ಕೊಟ್ಟ ಮೇಲೆ ಎಷ್ಟೋ ಜನ ನಮ್ಮದು ಅದು ಲಗತ್ತಾಗಿದೆ, ನಾವು ಕೊಡ್ತೀವಿ, ನಮ್ಮದು ಆಗಿದೆ, ನಂದು ಅಲ್ಲಿಲ್ದಿದ್ರು ಬೇರೆ ಕಡೆ ಇದೆ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಕೊಟ್ಟರು. ಅದನ್ನು ಕೂಡ ಮಾರಿ ಇದು ಮಾಡಿದಂಥ ಒಂದು ಇದನ್ನು ಬಂತು. ಈ ದಿವಸ ಶ್ರೀಯುತರು ನಮ್ಮೊಂದಿಗಿಲ್ಲ, ಆದರೆ ಅವರ ಕುಟುಂಬದ ಸದಸ್ಯರಾದಂಥ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿಗೆ ಆಧಾರ ಇಟ್ಕೊಂಡಿದ್ದಾರೆ. ಅವರ ಸೊಸೆಯಾದಂಥ ಶ್ರೀಮತಿ ರತ್ನಮ್ಮನವರನ್ನು ಈ ದಿವಸ ಈ ವೇದಿಕೆಯಲ್ಲಿ ಹೃತ್ಪೂರ್ವಕ ಉಪಕಾರ ಸ್ಮರಣೆಯೊಂದಿಗೆ ಗೌರವಿಸ್ತೇವೆ. ಅದು ಕೊಡಿ ಇನ್ನೇ ಮಾಡ್ತೀನಿ. ಬಿಡಿ ಸರ್, ಇನ್ಯಾಕೆ ಒಂದು ಸೆಕೆಂಡ್ ಕೊನೆಯಲ್ಲಿ ಪರವಾಗಿ ತಗೊಳ್ಳಿ. ಬಂಧುಗಳೇ, ಶ್ರೀ ಸಂಸ್ಥೆಯ ಮತ್ತೊಬ್ಬ ದಾನಿಗಳು ಸನ್ಮಾನ್ಯ ಶ್ರೀ ಟಿ.ಎನ್. ಕೆಂಪಣ್ಣನವರು. ಬಹಳ ಎತ್ತರದ ವ್ಯಕ್ತಿ, ಬಹಳ ಎತ್ತರದ ವ್ಯಕ್ತಿತ್ವ. ಶ್ರೀಯುತರು ತುಮಕೂರಿನ ಗಣ್ಯಮಾನ್ಯ ಶಿಲ್ಪಿಗಳಲ್ಲಿ ಒಬ್ಬರು, ಶ್ರೀಮಠದ ಅನನ್ಯ ಭಕ್ತರು, ಶ್ರೀ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸಕ್ರಿಯ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥವರು. ಸಮಾಜದ ಅಭಿವೃದ್ಧಿಗಾಗಿ ದೂರದೃಷ್ಟಿಯಿಂದ ಸೇವೆ ಸಲ್ಲಿಸುತ್ತಾ ಬಂದವರು. ಹಿರಿಯ ಮಾರ್ಗದರ್ಶಕರಾಗಿ ಸಂಸ್ಥೆ ಮುನ್ನಡೆಯಲು SITಯ ಗ್ರಂಥಾಲಯದ ಕಟ್ಟಡದ ನಿರ್ಮಾಣ ಮಾಡಿಸಿದವರು. ತ್ರಿಕರಣ ಶುದ್ಧಿಯಿಂದ ದುಡಿದವರು. ಶ್ರೀಯುತರ ಸುಪುತ್ರರಾದಂಥ ಶ್ರೀ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಕೆ. ನಂಜುಂಡಪ್ಪನವರು ಏನು ಇದೀಗ ನಮ್ಮ ಮುಂದೆ ನಿಂತಿದ್ದಾರೆ, ಅವರನ್ನು ಈ ಸುಂದರ ಸಮಾರಂಭದಲ್ಲಿ ನಾವು ಸನ್ಮಾನಿಸುವುದಕ್ಕೆ ಸಂತೋಷವಾಗ್ತಾ ಇದೆ. ದಯಮಾಡಿ ಟಿ.ಕೆ. ನಂಜುಂಡಪ್ಪನವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ನಂಜಪ್ಪನವ್ರಿಗೆ. ಎರಡನೇದಾಗಿ ಮುಖ್ಯವಾದಂಥ ಚಾಲನೆ ಸಿಕ್ಕಿದ್ದು ನಮಗೆ ಶ್ರೀ G.M. ಸಿದ್ದರಾಮಣ್ಣವರಿಂದ. ಸಿದ್ದರಾಮಣ್ಣವರು ತಮಗೆ ಎಲ್ಲರಿಗೂ ತಿಳಿದಿರು, ತುಮಕೂರಿನಲ್ಲಿರ್ತಕ್ಕಂಥ ಲೋಕಸೇವಾ ನಿರತ ಅಂತ ಹೇಳ್ಬಿಟ್ಟು ಅವರಿಗೆ ಶ್ರೀಮನ್ ಮಹಾರಾಜರವರಿಂದ ಬಂದಿದ್ದಂಥ ಒಂದು ಬಿರುದು ಬಂದಿತ್ತು. ಅವರು ಇಡೀ ಅವರ ಸಂಪಾದನೆ ಎಲ್ಲನೂ ಕೂಡ ಸಮಾಜಕ್ಕೆ ಅದನ್ನು ಅರ್ಪಿಸಿದ್ರು. ಅದಕ್ಕೆ ಪ್ರೇರಕರಾದಂಥ ಪ್ರೇರಕ ಶಕ್ತಿಗಳು ಈಗ ಇಲ್ಲಿ ಏನು ದಾನಿಗಳು ಅಂತ ಹೇಳ್ತೀವಿ, ಇವರೆಲ್ಲರೂ ಕೂಡ ಇದೊಂದು ಟೀಮು ಹಿಂದೆ ಇದ್ದಿದ್ದು. ಅದನ್ನು G.M. ಸಿದ್ದರಾಮಣ್ಣವರು
ಎಲ್ಲರಿಗಿಂತ ಹೆಚ್ಚಾಗಿ ಅವರು ಈ ಇಂಜಿನಿಯರಿಂಗ್ ಕಾಲೇಜು ತುಮಕೂರಿನಲ್ಲಿ ಸ್ವಾಮೀಜಿ ಮಾಡ್ತಾರಂತೆ ಅಂದ್ಬಿಟ್ಟು ಅವ್ರ ಎಕ್ಸೈಟ್ಮೆಂಟ್ ಕೇಳೋಕ್ಕಾಗೋದಿಲ್ಲ, ಅಷ್ಟು ಎಕ್ಸೈಟ್ ಆಗಿಬಿಟ್ರು ಅವರು. ಏನಿಲ್ಲ, ಏನೇ ಕೇಳಿದ್ರು ಕೂಡ ಇದು ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಅವರ ಇಡೀ ಸಂಪಾದನೆ ಎಲ್ಲನೂ ಕೂಡ ಈ ಇದಕ್ಕೆ ಕೊಟ್ಟರು. ಆಮೇಲೆ ಮುಂದೆ ಅವರು ಆಗ ಕಬ್ಬಿಣದ ಅಂಗಡಿ ನಡೆಸಿದ್ರು, ಆಮೇಲೆ ಮಂಡಿ ನಡೆಸಿದ್ರು, ಇದೆಲ್ಲ ಮಾಡಿಸಿದ್ರು. ಅದನ್ನೆಲ್ಲ ಕೂಡ ಒಂದು ಟ್ರಸ್ಟ್ ಅಂತ ಮಾಡಿ, ಸಿದ್ದರಾಮಣ್ಣ ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಇಡೀ ಸಂಪಾದನೆ ಅವ್ರ ಜೀವಿತ ಅವಧಿವರೆಗೂ ಕೂಡ ಅವರ ಶ್ರೀಮತಿಯವ್ರಿಗೂ ಸಹ ಅವರು ಏನು ಪ್ರೊವೈಡ್ ಮಾಡಿರಲಿಲ್ಲ. ಅವರು ಪಾಪ ಹಾಸ್ಟೆಲಲ್ಲೇ ಬಂದಿರ್ತಿದ್ರು. ಅಂಥ ವ್ಯಕ್ತಿಗಳವರು, ಸುಪ್ರಸಿದ್ಧ ದಾನಿಗಳು, ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿದ ವಿದ್ಯಾಭಿಮಾನಿಗಳು ಮತ್ತು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಹಿರಿಯರು. ಶ್ರೀಯುತರನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇವೆ ಮತ್ತು ಅವರಿಗೆ ಅರ್ಪಿಸ್ತಕ್ಕಂಥ ಗೌರವನ ನಮ್ಮ ಸಿದ್ದರಾಮಣ್ಣ ಧರ್ಮನಿಧಿ ಸಂಸ್ಥೆಯ ಕಾರ್ಯದರ್ಶಿಯವರಾದಂಥ ಶ್ರೀ NR ಜಗದೀಶ್ರವರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೋರ್ತೇನೆ. ಶ್ರೀ ಕೆ ತಿಪ್ಪೇರುದ್ರಯ್ಯನವರು ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದರು ಮತ್ತು ಶ್ರೀ ಕ್ಷೇತ್ರದಲ್ಲಿ ಈ ರಜತ ಮಹೋತ್ಸವ, ಸ್ವಾಮೀಜಿಯವರ ರಜತ ಮಹೋತ್ಸವ ಸಮಾರಂಭದಲ್ಲಿ ಅವರು ಸಂಸ್ಥೆಯೊಂದಿಗೆ ಹೆಚ್ಚಿನ ಬಾಂಧವ್ಯವನ್ನು ಬೆಳೆಸ್ಕೊಂಡು ಅಲ್ಲಿ ಅದರ ಪೂರ್ತಿ ಜವಾಬ್ದಾರಿ ಹೊತ್ತುಕೊಂಡು ಅದನ್ನು ಮಾಡಿದ್ರು. ಇವತ್ತು ಅವರ ಸಾಧನೆ ಗುರುತಾಗಿ ಅಲ್ಲಿ ಲೈಬ್ರರಿ ಮತ್ತು ರೈಸ್ ಮಿಲ್ ಮತ್ತು ಪೆಟ್ರೋಲ್ ಬಂಕ್ ಇತ್ಯಾದಿಗಳೆಲ್ಲನೂ ಕೂಡ ಅವ್ರ ಕಾಲದಲ್ಲಿ ಬಂತು. ಅವರು ಕೂಡ ಇಲ್ಲಿ ಇದನ್ನು ಇದು ಮಾಡಿದ್ರು. ಅವರು ವಿದ್ಯಾಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ ನಿಸ್ಪೃಹರು. ಶ್ರೀಯುತರ ಸುಪುತ್ರರಾದಂಥ KT ಮಲ್ಲಿಕಾರ್ಜುನರವರು ಗೌರವ ಸ್ವೀಕರಿಸಲಿದ್ದಾರೆ. ಶ್ರೀ ಟಿ ಮರಿಸ್ವಾಮಪ್ಪನವರು, ಅವರು ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ ಆಗಿದ್ದವರು. ಬೇರೆ ರೀತಿಯಾಗಿ ಸಂಸ್ಥೆಗೆ ಸಂಪರ್ಕ ಇಟ್ಕೊಂಡಿದ್ದರು. ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದಾಗ ಬಹಳ ಅವರಿಗೆ ಒಂದು ಆಸಕ್ತಿ ಉಂಟಾಗಿ ಬೇಕಾದಷ್ಟು ಧನ ಸಹಾಯ ಮಾಡಿದ್ರು. ಶ್ರೀಮಠದ ಭಕ್ತರಾಗಿದ್ದರು ಅವರು. ಶ್ರೀಯುತರ ಸುಪುತ್ರರಾದಂಥ ಡಾಕ್ಟರ್ M. ರಾಮಚಂದ್ರ ಅವರನ್ನು ಈ ಸಂದರ್ಭದಲ್ಲಿ ನಾವು ಕೃತಜ್ಞತಾಪೂರ್ವಕವಾಗಿ ಗೌರವವನ್ನು ಅರ್ಪಿಸ್ತೇವೆ. ಶ್ರೀ ಜಿ ಶಿವಪ್ಪನವರು, ಜಿ ಶಿವಪ್ಪ ಆ್ಯಂಡ್ ಸನ್ಸ್ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೇಳಿದ್ದೀರಿ. ಅವರು ಬೆಂಗಳೂರಿನಂಥ ಮಹಾನಗರದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅದರ ಅಧ್ಯಕ್ಷರಾಗಿದ್ದರು. ಅವರು ಅದೇ ನಮ್ಮ ವಿದ್ಯಾಸಂಸ್ಥೆಯ ಸೆಕ್ರೆಟರಿಗಳಾಗೂ ಸಹ ಅದನ್ನು ಸೇವೆ ಸಲ್ಲಿಸಿದರು. ಅವರ ಮಕ್ಕಳಾದಂಥ ಗುರುದೇವರವರು ಅವರನ್ನು ಗೌರವಿಸಲು ಸಂತೋಷಿಸುತ್ತೇವೆ.
ಶ್ರೀ ಎ ಪಾರ್ಶ್ವನಾಥ್ರವರು. ಎ ಪಾರ್ಶ್ವನಾಥ್ರವರನ್ನು ಬಹಳ ಜನ ಅದನ್ನು ಕೇಳಿದ್ದೀವಿ ಮತ್ತು ಹಿರಿಯರೆಲ್ಲ ನೋಡಿದ್ದೀರಿ. ನಮ್ಮ ತುಮಕೂರು ನಗರಕ್ಕೆ ಒಂದು ಮಾದರಿ, ನೇರವಾದಂಥ ನುಡಿ ಮತ್ತು ಯಾವುದೇ ವಿಧವಾದಂಥ ಎಷ್ಟೇ ಅದಕ್ಕೆ ಅಡ್ವರ್ಸ್ ಒಪಿನಿಯನ್ ಇರಲಿ ಅವರ ಅಭಿಪ್ರಾಯನ ಖಚಿತವಾಗಿ ಹೇಳ್ತಕ್ಕಂಥವರು. ಅವರು ಸ್ವಾಮೀಜಿಯವರ ಸೇವೆ ಅದನ್ನು ಇದು ಮಾಡಿ ಹೆಚ್ಚಿಗೆ ಸಂಸ್ಥೆಯೊಂದಿಗೆ ಅವರು ಸಂಪರ್ಕ ಬೆಳೆಸ್ಕೊಂಡ್ರು. ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿ ಸಂಸ್ಥೆಗೆ ಮಾರ್ಗದರ್ಶನ ಮಾಡಿದರು. ಧಾನ್ಯವರ್ತಕರ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಶ್ರೀಯುತರ ಸುಪುತ್ರರಾದಂಥ ದೇವಪಾಲ್ರವರು ಈ ಗೌರವ ಸ್ವೀಕರಿಸಲಿದ್ದಾರೆ. ಡಾಕ್ಟರ್ ಟಿ.ಎಸ್. ಮಲ್ಲಿಕಾರ್ಜುನಯ್ಯನವರು ನಗರದ ಗಣ್ಯಮಾನ್ಯರಾದಂಥ ಶ್ರೀಯುತರು ಪುರಸಭೆ ಅಧ್ಯಕ್ಷರಾಗಿದ್ದರು, ವೈದ್ಯರಾಗಿ ಹೆಸರಾಗಿದ್ದರು, ಶ್ರೀಮಠದ ಭಕ್ತರು ಮತ್ತು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು. ಶ್ರೀಯುತರ ಸುಪುತ್ರರಾದಂಥ ಟಿ.ಎಂ. ಸ್ವಾಮಿಯವರನ್ನು ಇಲ್ಲಿ ಗೌರವಿಸಲಾಗುತ್ತಿದೆ. ಶ್ರೀ ಟಿ. ಅನಂತರಾಮ್ ಶೆಟ್ಟರವರು, ಅದು ಬಹಳ ನಮ್ಮ ವರ್ತಕ ಮಂಡಳಿಗೆ ಪರಿಚಯ ಇರತಕ್ಕಂಥ ಹೆಸರು. ಶ್ರೀಯುತರು ನಗರದ ವಾಣಿಜ್ಯೋದ್ಯಮದಲ್ಲಿ ಹೆಸರಾಂತ ಗಣ್ಯರಾಗಿದ್ದರು. ಸಿದ್ಧಗಂಗಾ ಸ್ವಾಮೀಜಿಯವರ ಬಹಳ ಅಂತರಂಗದ ಭಕ್ತರಾಗಿದ್ದರು. ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಆಗಿದ್ದರು. ಅವರ ಸುಪುತ್ರರಾದಂಥ ಟಿ.ಎ. ಪ್ರಸನ್ನಕುಮಾರ್ ಅವರು ಗೌರವ ಸ್ವೀಕರಿಸಿದ್ದಾರೆ. ವಿದ್ವಾನ್ ಕೆ. ಶಿವರಂಜಯ್ಯನವರು ಶ್ರೀಯುತರು ಶ್ರೀಮಠದ ಮ್ಯಾನೇಜರ್ ಆಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದರು. ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಸೇವೆಗೈದರವರು ಮತ್ತು ತುಮಕೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ದೇವರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಮತ್ತು ಈ ಕಾಲೇಜು ಪ್ರಾರಂಭವಾದ ಸಮಯದಲ್ಲಿ ಸರ್ಕಾರದೊಡನೆ ಪತ್ರ ವ್ಯವಹಾರ ಮಾಡಿ ಇದಕ್ಕೆ ಅನುಕೂಲಕರವಾದಂಥ ವಾತಾವರಣ ಕಲ್ಪಿಸಿದ್ರು. ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಶ್ರೀ ಆರ್. ಎಸ್. ಆರಾಧ್ಯರವರು ಶ್ರೀಯುತರು ನಗರಕ್ಕೆ ಸಣ್ಣ ಕೈಗಾರಿಕೆಯನ್ನು ತಂದಂತಕ್ಕಂಥ ಮಹನೀಯರವರು. ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಅದನ್ನು ಸ್ಥಾಪನೆ ಮಾಡಿದರು. ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿದ್ದರು ಮತ್ತು ಇಲ್ಲಿ ಹತ್ತಿರದಲ್ಲೇ ಇರತಕ್ಕಂಥ ಜಮೀನನ್ನು ಸಹ ಅವರು ನಮಗೆ ಕೊಡೋದಕ್ಕೆ ಒಂದು ಸಹಾಯ ಮಾಡಿದರು. ಅವರ ಸುಪುತ್ರರಾದಂಥ ಪ್ರಸನ್ನಕುಮಾರ್ ಆರಾಧ್ಯರವರು ಅವರನ್ನು ಗೌರವ ಸ್ವೀಕರಿಸಬೇಕಾಗಿ ಅಂತ ಹೇಳ್ತೇನೆ.
ಶ್ರೀ ಕೆ ವಿ ಸಿದ್ದಬಸವಯ್ಯನವರು. ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು, ಅವರು ಉದ್ಯೋಗಿಗಳಾಗಿದ್ದರು. ಈ ರೀತಿ ಕಾಲೇಜ್ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದಾಗ ತಮ್ಮದೇ BH ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಇವತ್ತಿನ ದಿವಸ ಅಲ್ಲಿ BP ಆಟೋಮೊಬೈಲು ಮತ್ತು ಅದ್ರ ಪಕ್ಕದಲ್ಲಿರ್ತಕ್ಕಂಥ 4 ಎಕರೆ ಜಮೀನನ್ನು ಉದಾರವಾಗಿ ದಾನ ಮಾಡಿದಂಥ ಮಹನೀಯರು. ಶ್ರೀಯುತರ ಕುಟುಂಬದ ಸದಸ್ಯರಾದಂಥ ಡಾಕ್ಟರ್ ಕೆ ಜಗದೀಶ್ ರವರನ್ನು ಇಲ್ಲಿ ಗೌರವಿಸಲಾಗ್ತಾ ಇದೆ. ಅವರು ಕೂಡ ಗಣ್ಯ ವರ್ತಕರಾಗಿದ್ದರು. ಧನ ಸಹಾಯ ಮಾಡೋದಲ್ಲದೆ ಈ ತುಮಕೂರಿನಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎದುರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಅಳತೆ ಉಳ್ಳಂಥ ಪ್ರಾಪರ್ಟಿನ ಅದನ್ನು ಸಮಾಜಕ್ಕೆ ಕ್ಷೇತ್ರಕ್ಕೆ ಕೊಟ್ಟರು. ಅವರ ದಾನನೂ ಕೂಡ ಸ್ಮರಣೀಯವಾದ್ದು. ಅವರ ಸುಪುತ್ರರಾದಂಥ ಶ್ರೀ GM ಜಗದೀಶ್ ರವರು ಇದನ್ನು ಸ್ವೀಕರಿಸ್ತಾರೆ. ಶ್ರೀ GB ಚಿದಾನಂದರವರು ನಗರದ ಗಣ್ಯವರ್ತಕರಾಗಿದ್ದರು ಮತ್ತು ಆಡಳಿತ ಮಂಡಳಿ ಸದಸ್ಯರಾಗೂ ಸೇವೆ ಸಲ್ಲಿಸಿದರು. ಅವರ ಸುಪುತ್ರರಾದಂಥ GC ರಾಜಶೇಖರ್ ರವರು ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಸಾಗರನಹಳ್ಳಿ ರೇವಣ್ಣನವರು ಶ್ರೀಮಠದ ಅನನ್ಯ ಭಕ್ತರು ಮತ್ತು ರಾಜ್ಯ ಸರ್ಕಾರದಲ್ಲಿ ಅವರು ಸಚಿವರಾಗಿ ಸಹ ಸೇವೆ ಸಲ್ಲಿಸಿದ್ರು. ಅವರು ಕಾಲೇಜಿನ ವಿಷಯಗಳಿಗೆ ಸಹಾಯ ಮಾಡೋದಲ್ಲದೆ ಶ್ರೀ ಕ್ಷೇತ್ರದ ಅನೇಕ ಸಮಸ್ಯೆಗಳನ್ನು ಕೂಡ ಅವರು ಬಗೆಹರಿಸಿ ಅದನ್ನು ಇದು ಮಾಡಿದ್ದಾರೆ. ಅವರ ಮಕ್ಕಳಾದಂಥ ಶ್ರೀ ಪ್ರಭುರವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀ MV ಶಂಕರಪ್ಪನವರು, ಇವರು ಆಗಲೇ ತಿಳಿಸಿದಾಗೆ ಶ್ರೀ MV ಶಿವಪ್ಪನವರ ಸಹೋದರರು. ಈ ಸ್ಥಳನ ಆ ರೀತಿ ಕ್ಷೇತ್ರಕ್ಕೆ ಕೊಡುವುದರಲ್ಲಿ ಇವರ ಪ್ರೇರಣೆ ಕೂಡ ಬಹಳ ಇದೆ. ಅವರ ಶ್ರೀಮಠದ ಭಕ್ತರಾಗಿದ್ದರು ಮತ್ತು ಫಾರೆಸ್ಟ್ ಕಾಂಟ್ರಾಕ್ಟರ್ ಆಗಿದ್ದರು. ಅವರ ಸುಪುತ್ರರಾದಂಥ ವೀರಕುಮಾರ್ ಅವರು ಅವರನ್ನು ಗೌರವಿಸ್ತಾ ಇದ್ದರು. ಶ್ರೀ BC ನಂಜುಂಡಯ್ಯನವರು, ಇದನ್ನು ಕೊನೆಯಲ್ಲಿ ಓದ್ತಾ ಇದ್ದೀನಿ. ಏಕೆಂತಂದರೆ ರೈಲಿನಲ್ಲಿ ಗಾರ್ಡ್ ಕೊನೆಯಲ್ಲಿರ್ತಾರೆ, ಆದರೆ ಅದರ ಮಹತ್ವ ಜಾಸ್ತಿ ಇರುತ್ತೆ. ಹಾಗೆ ಈ ಇಡೀ ಇದು ರೂಪುಗೊಳ್ಳೋದಕ್ಕೆ
ಮತ್ತು ಇದಕ್ಕೆ ಜಮೀನು ದಾನ ಬರೋದಕ್ಕೆ ಮತ್ತು ಸರ್ಕಾರದಲ್ಲಿ ಅವರು ಲೋಕಸಭಾ ಸದಸ್ಯರು ಆಗಿದ್ದರಿಂದ ಹೆಚ್ಚಿಗೆ ನಮಗೆ ಒಂದು ಸಹಕಾರ ಇದು ಮಾಡಿದ್ರು. ಅವರ ಪುತ್ರರಾದಂಥ ಶ್ರೀ BN ಪ್ರಸನ್ನ ಕುಮಾರ್ ಅವರನ್ನು ಗೌರವಿಸಲು ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಈಗ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಗೌರವವನ್ನು ಸಲ್ಲಿಸ್ತೀವಿ. ಅದಕ್ಕೂ ಮುಂಚೆ ನಮ್ಮ ವಿದ್ಯಾಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜು ಈ ದಿವಸ ಅದಕ್ಕೆ ವಿಸಿಬಿಲಿಟಿ ಆ್ಯಂಡ್ ಆಡಿಬಿಲಿಟಿ ಇರಬೇಕು ಅಂತ ಹೇಳ್ತಾರೆ ಯಾವುದೇ ಒಂದು ಇದರಲ್ಲಿ. ಹಾಗೆ ವಿಸಿಬಿಲಿಟಿ ಮತ್ತು ಆಡಿಬಿಲಿಟಿ ತಂದುಕೊಟ್ಟಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡ್ತಕ್ಕಂಥ ಕಂಪೆನಿಗಳವರು, ಅವರ ಪಾತ್ರ ಬಹಳ ದೊಡ್ಡದು ನಮ್ಮ ಸಂಸ್ಥೆಗೆ ಬಂದಿರತಕ್ಕಂಥ ಕೀರ್ತಿಯಲ್ಲಿ. ಅವರುಗಳಿಗೆ ಗೌರವವನ್ನು ಸಲ್ಲಿಸಿ ಆಡಳಿತ ಮಂಡಳಿ ಸದಸ್ಯರಿಗೆ ಆಮೇಲಿಂದ ಹೇಳಲಾಗ್ತದೆ. ಬಂಧುಗಳೇ, ದಾನಿಗಳ ಪರಿಚಯವನ್ನು ಮಾಡಿಕೊಟ್ಟು ಸನ್ಮಾನವನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂಥ ಅದು ವಿವರಣೆಯನ್ನು ಕೊಟ್ಟಂಥ ಟಿ.ಕೆ. ನಂಜನಪ್ಪನವರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ, ಈಗ ನಮ್ಮ ವಿದ್ಯಾರ್ಥಿಗಳಿಗೆ ವಿವಿಧ ಸಂಸ್ಥೆಗಳು ಉದ್ಯೋಗ ಕೊಡಿಸುವಂತಹ ಉಪಕಾರವನ್ನು ಮಾಡಿಕೊಂಡು ಬಂದಿದ್ದಾವೆ. ಅಂದರೆ ಕ್ಯಾಂಪಸ್ ಸೆಲೆಕ್ಷನ್ ಅನ್ನತಕ್ಕಂಥದ್ದು ಏನಿದೆ ಆ ಒಂದು ಇದರಲ್ಲಿ ಸಹಕರಿಸ್ತಾ ಬಂದಿದ್ದಾರೆ. ಆ ಎಲ್ಲ ಉದ್ಯೋಗ ಸಂಸ್ಥೆಗಳ ಉದ್ಯೋಗಪತಿಗಳಿಗೆ ಈಗ ಈ ಸಮಾರಂಭದಲ್ಲಿ ಸನ್ಮಾನವನ್ನು ನೀಡಲಾಗ್ತಾ ಇದೆ. ದಯಮಾಡಿ ಒಬ್ಬೊಬ್ಬರಾಗಿ ಬಂದು ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನು ಸಂತೋಷಪಡಿಸಬೇಕಾಗಿ ಪ್ರಾರ್ಥನೆ ಸಲ್ಲಿಸಿದೆ. ಅವರ ವಿವರಗಳನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಪ್ರೊಫೆಸರ್ HN ರಂಗರಾಜ್ರವರು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. My respectful pranams at the lotus feet of revered Sri Sri Shivakumara Swamiji, Sri Sri Siddhalinga Swamiji, respected guests on the dais and off the dais. Every year, about 50 companies visit our campus for hiring our students. We are deeply indebted to these organizations for extending their support in the growth of the institute. About 25 to 30 companies are visiting every year consistently over past several years. We are extremely happy to honor these companies on this very special occasion. I shall call upon the names of the companies who are present here, and may I request the representatives of these companies to come to the dais and receive the honor and blessings from Revered Swamiji. First, Messrs. Quest Global, that is Quality Engineering and Software Technologies Private Limited. System Consultant Information India Private Limited, which is a company started by a Japanese firm and it is located in Tumkur. System Consultant Information India Private Limited. Alphabetical order. Messrs. Tally Solutions Private Limited.
Next is our major employer, Messrs. Tata Consultancy Services. This Tata Consultancy Services is giving placement for nearly 40 to 50% of the students every year. And Chakravarti is receiving the honor on behalf of TCS, who is the head Bangalore operations. Messrs. Tech Mahindra. It is represented by Ms. Mangala, Senior Manager HR. Messrs. Tesco Hindustan Service Center. It is represented by Mr. Rajeshwar Rao, Senior Manager HR.